ಇವತ್ತು ಬಹಳ 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 ಇಂಟ್ರೆಸ್ಟಿಂಗ್ ಚರ್ಚೆ, ತುಂಬಾ ಇಂಟ್ರೆಸ್ಟಿಂಗ್ ಡಿಬೇಟ್. ಕಾರಣ ಏನು ಅಂತಂದ್ರೆ, ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಬಹಳ ದೊಡ್ಡದಾಗಿರುವ ಆರೋಪವೊಂದನ್ನು ಮಾಡಿದೆ. ಅದು ಮ್ಯಾಚ್ ಫಿಕ್ಸಿಂಗ್ ಆರೋಪ. 2-3 ಪ್ರಕರಣಗಳನ್ನು ಉಲ್ಲೇಖಿಸಿದೆ ಕಾಂಗ್ರೆಸ್. ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅಲ್ರಿ, ಬಿಜೆಪಿಯವರಿಗೆ ಮ್ಯಾಚ್ ಫಿಕ್ಸಿಂಗ್ ಯಾಕೆ ಮಾಡುವ ದರ್ದ್ ಬಂದಿದೆ ಅನ್ನೋ ಪ್ರಶ್ನೆಯನ್ನ ಕೇಳಿ, ನಮಗೆ ಈ ಇಡೀ ಚುನಾವಣೆಯಲ್ಲಿ ಹೋರಾಟ ಮಾಡುವ ಸರ್ವ ಸ್ವತಂತ್ರವಾದಂಥ ಸಾಮರ್ಥ್ಯವಿದೆ, ಆ ಸಾಮರ್ಥ್ಯವನ್ನು ಕುಗ್ಗಿಸಬೇಕು ಅಂತಂದ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಅವರನ್ನ ಸುಳ್ಳು ಪ್ರಕರಣದಲ್ಲಿ ಒಳಗಾಕ್ಸಿದ್ದಾರೆ, ಸೊರೇನ್ ಅವರನ್ನ ಜೈಲ್ಗಟ್ಟಿದ್ದಾರೆ. ಆಮೇಲೆ ನಮ್ಮೇಲೆ ಬೇಕು ಅಂದ್ಬಿಟ್ಟು 2 ಸಲ IT ನೋಟಿಸ್ ಅನ್ನ ಕೊಟ್ಬಿಟ್ಟು ನಮ್ಮ ಹತ್ರ ₹2 ಇಲ್ದಂಗೆ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ, ನಮ್ಮ ದುಡ್ಡನ್ನ, ಅಕೌಂಟ್ಗಳನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಇವರು ಎಲ್ಲ ಏಜೆನ್ಸಿಗಳ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. ಇದು ರಾಹುಲ್ ಗಾಂಧಿ ಅವರ ನೇರವಾದಂಥ ಆರೋಪ. ಇದಕ್ಕೆ ಬಿಜೆಪಿ ಪ್ರತಿಕ್ರಿಯಿಸಿದೆ ಮತ್ತು ಎಲೆಕ್ಷನ್ ಕಮಿಷನ್ಗೆ ಇದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದೆ. ಅದು 2ನೇ ಚರಣದಲ್ಲಿ, 2ನೇ ಭಾಗದಲ್ಲಿ. ಆದರೆ ನಾನಿವತ್ತು ಬಹಳ ಮುಖ್ಯವಾದಂಥ ಈ ಡಿಬೇಟ್ನಲ್ಲಿ ಈ ವ್ಯೂ ಪಾಯಿಂಟ್ ಏನು ಕಾಂಗ್ರೆಸ್ನವರದ್ದು ಮತ್ತು ಇವರ ಆರೋಪಕ್ಕೆ ಮಾನ್ಯ ಬಿಜೆಪಿ ವಕ್ತಾರರ ವ್ಯೂ ಪಾಯಿಂಟ್ ಏನು, ಮತ್ತು ಬಹಳ ಹಿರಿಯ ಪತ್ರಕರ್ತರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಮತ್ತು ಜಾಯ್ನ್ ಆಗ್ತಾರೆ ಕೂಡ ಇನ್ನು ಹಲವರು. ಅವರ ವ್ಯೂ ಪಾಯಿಂಟ್ ಏನು ಕೇಳಿ ತಿಳ್ಕೊಳ್ಳುವ ಸಮಯ. ಲೆಟ್ಸ್ ಬಿಗಿನ್. ಐ ಆಮ್ ವೆರಿ ಶ್ಯೂರ್ ಟುಡೇ ಇಟ್ ವಿಲ್ ಬಿ ವೆರಿ 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 ಇಂಟ್ರೆಸ್ಟಿಂಗ್ ಫಾರ್ ಶೋರ್. ಹೌದಾ, ಈ ಬಿಜೆಪಿ ಹಿಂಗೆಲ್ಲ ಬಳಸ್ಕೊಳ್ಳುತ್ತಾ ತನಿಖಾ ಸಂಸ್ಥೆಗಳನ್ನ, ಅದು ಒಂದು ಎಲೆಕ್ಷನ್ ಸಲುವಾಗಿ? ಅವ್ರನ್ನ ಬಳಸ್ಕೊಂಡಿಲ್ಲ ಅಂತಂದ್ರೆ ಬಿಜೆಪಿಗೆ ಅಥವಾ ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯನ್ಸ್ಗೆ ಗೆಲ್ಲಕ್ಕಾಗೋದಿಲ್ವಾ? ಇವ್ರು ಹೇಳ್ಕೊಂಡಂಗೆ ₹2 ಕೂಡ ಇಲ್ವಾ ಇವ್ರ ಹತ್ರ? ಮತ್ತದೇನು ಮತ್ತೆ 1300-400 ಕೋಟಿನೋ ಬಾಂಡ್ ಗಿಂಡಲ್ಲಿ ಇವ್ರಿಗೂ ಬಂತಲ್ಲ, ಕಾಂಗ್ರೆಸ್ನವ್ರಿಗೂ ಬಂತಲ್ಲ, ಅದೇನು ಮತ್ತೆ? ಲೆಟ್ಸ್ ಸ್ಟಾರ್ಟ್. 4 ಜನ ಗೆಸ್ಟ್ಗಳು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ. ನನ್ನ ಎಡಗಡೆ ಭಾಗದಿಂದ ಪ್ರಕಾಶ್ ಶೇಷರಾಘವಾಚಾರ್ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ಯು ಸರ್. ಹಾಗೆ DS ಅರುಣ್, ಹಿರಿಯ ಪತ್ರಕರ್ತರು, ಖ್ಯಾತ ಪತ್ರಕರ್ತರು ನಮ್ಮೊಟ್ಟಿಗೆ. ವೆಲ್ಕಮ್ ಟು ಯು ಸರ್. ಹಾಗೆ ಸೂರ್ಯ ಮುಕುಂದರಾಜ್ ನಮ್ಮೊಟ್ಟಿಗೆ, ಕಾಂಗ್ರೆಸ್ನಿಂದ ವಕ್ತಾರರು. ನಮಸ್ಕಾರ. ಹಾಗೆ ನಾಗೇಂದ್ರ ಬಾಬು ಅವರು JDSನ ವಕ್ತಾರರು. ಇವರೆಲ್ಲರನ್ನ ಮಾತಾಡ್ಸಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. जो चुनाव हो रहा है, नरेंद्र मोदी जी इस चुनाव में मैच फिक्सिंग करने की कोशिश कर रहे हैं. नरेंद्र मोदी और हिंदुस्तान के 3-4 सबसे बड़े अरबपति मिलकर कर रहे हैं. हमारे सामने लोकसभा का चुनाव है. अंपायर किसने चुने? नरेंद्र मोदी ने. हमारी टीम में से मैच शुरू होने से पहले 2 खिलाड़ियों को अरेस्ट करके अंदर कर दिया. भाई और बहनों, इसका सिर्फ एक लक्ष्य है कि हिंदुस्तान का संविधान, जिसने इस देश के गरीब लोगों को भविष्य दिया, सपने देखने का हक दिया, उस संविधान को हिंदुस्तान के गरीब जनता से के हाथ से छीनने के लिए यह मैच फिक्सिंग की जा रही है. ಲೆಟ್ಸ್ ಬಿಗಿನ್. ನೇರವಾದಂಥ ಆರೋಪ ರಾಹುಲ್ ಗಾಂಧಿ ಅವರಿಂದ. ನಾನು ಬಿಜೆಪಿ ಅವರಿಗೆ ಹೋಗ್ತೇನೆ, ಅವರ ಕೌಂಟರ್ ಅಟ್ಯಾಕ್ ಏನು ಇದಕ್ಕೆ ಅನ್ನೋದನ್ನು ಕೇಳುವ ಸಮಯ. ಪ್ರಕಾಶ್ ಸರ್, ಹೌದಾ, ನಿಮಗೆ ಬಿಜೆಪಿಯವರಿಗೆ ಎಲೆಕ್ಷನ್ನಲ್ಲಿ ಬಹಳ ಪ್ರಬಲವಾಗಿರುವ ಇಂಡಿ ಬ್ಲಾಕನ್ನು ಕಟ್ ಹಾಕೋದಕ್ಕೆ ಈ ಒಂದು ಅಸ್ತ್ರ ಬೇಕಾ? ನೋಡಿ, ಈ ಕೈಲಾಗದವರು ಮೈಯೆಲ್ಲ ಪರೆಸ್ಕೊಂಡ್ರು ಅಂತ ಒಂದು ಕನ್ನಡದಲ್ಲಿ ಗಾದೆ ಇದೆ. ಇವತ್ತು ಈ ನಿನ್ನೆ ನಾನು ಭಾಷಣ ಕೇಳ್ತಾ ಇದ್ದೆ, ನಾನು ಪೂರ್ತಿ ಕೇಳಿದೆ. 10 ನಿಮಿಷದ ಭಾಷಣ ರಾಹುಲ್ ಗಾಂಧಿ ನಾನು ಕೇಳಿಸ್ಕೊಂಡೆ. ಅದರಲ್ಲಿ 3 ವಿಷಯ ಅವ್ರ ಹತ್ರ ಇದ್ದಿದ್ದು. ಮ್ಯಾಚ್ ಫಿಕ್ಸಿಂಗ್ ಅಂತಾರೆ, ಆಮೇಲೆ ED ಅಂತಾರೆ, ಆಮೇಲೆ EVM ಅಂತಾರೆ. ಇದೇ ತರ ಈ ಹೊಸದು ಯಾವುದೂ ಇಲ್ಲ, ಅದು ಯಾವುದಕ್ಕೂ ಆಧಾರವಿಲ್ಲ. ಮತ್ತೆ ಹೇಳಿದ್ದನ್ನೇ ಪದೇ ಹೇಳೋದು. ಇವ್ರಿಗೆ ಬೇಕಾದಂಥ ಅಂಪೈರ್ ಇಟ್ಕೊಂತಾರೆ ಅಂದರೆ ಇವರು ಹಿ ಈಸ್ ಕ್ಯಾಸ್ಟಿಂಗ್ ಆಸ್ಪರ್ಷನ್ಸ್ ಆನ್ ಈವನ್ ಎಲೆಕ್ಷನ್ ಕಮಿಷನ್. ಅಂದರೆ ಅಲ್ಲ, ಅವರೆಲ್ಲ BJPಯ ಹಿಂಬಾಲಕರು ಅಥವಾ ಸಪೋರ್ಟರ್ಸ್ಗಳು ಅನ್ನೋ ಹಂಗೆ ಮಾತಾಡ್ತಾರೆ.
ಇವರು ಹಿಂದಿನ ಇತಿಹಾಸವೇ ಇವ್ರಿಗೆ ಗೊತ್ತಿಲ್ವಾ? ಯಾವ ರೀತಿ ಚುನಾವಣಾ ಆಯೋಗವನ್ನ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ನಡೆಸ್ಕೊತಾ ಇದ್ರು, ಯಾವ ರೀತಿ ನೇಮಕ ಮಾಡ್ತಿದ್ರು ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಯಾವುದಾನ ಒಂದು ಚುನಾವಣೆಯಲ್ಲಿ ಇಡಿ ಬಳಸ್ಕೊಂಡು ಗೆಲ್ತಾರೆ ಅನ್ನಂದ್ರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ದೂರು ಕೊಟ್ಟವ್ರು ಯಾರು? ಕಾಂಗ್ರೆಸ್ ಪಾರ್ಟಿಯವರೇನೆ. ಅವರ ಲಿಕ್ಕರ್ ಗೇಟನ್ನ ಇವ್ರನ್ನ ಬಂಧಿಸಿ ಅಂತ ಇವಾಗ ಒತ್ತಾಯ ಮಾಡಿ ಹೋರಾಟ ಮಾಡಿದ್ದು ಅವತ್ತು ದೆಹಲಿಯ ಕಾಂಗ್ರೆಸ್ ನಾಯಕರುಗಳು. ಇವತ್ತು 6 ತಿಂಗಳ ಕೆಳಗಿಂದ ಅಥವಾ 8 ತಿಂಗಳ ಕೆಳಗಿಂದ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಇಡಿ ಅವರು ಸಮನ್ಸ್ ಕೊಟ್ಟಾಗ ಪ್ರತಿಯೊಂದು ಸಮನ್ಸ್ಗೂ ಹೋಗದೆ ಬೇಕು ಅಂತ ಅವಾಯ್ಡ್ ಮಾಡಿ ಕೊನೆಗೆ ಕೋರ್ಟ್ಗಳನ್ನ ಮೆಟ್ಲು ಹತ್ತಿ ಇನ್ನಷ್ಟು ತಡ ಮಾಡಿ ಕೊನೆಗೆ ಚುನಾವಣೆ ಹತ್ರ ಇದ್ದಾಗ ಅವರು ಅಲ್ಲಿ ಅವರ ವಿಚಾರಣೆಗೆ ಹಾಜರಾಗಿ ಅವರು ಬಂಧನವಾದರೆ ಇವರು ನಮ್ಮನ್ನ ಎಲೆಕ್ಷನ್ ಹತ್ರ ಬಂದಾಗ ಬಂಧನ ಮಾಡ್ತಾ ಇದ್ದಾರೆ ಅನ್ನೋಂಥದ್ರೊಳಗೆ ಯಾವ ಆಧಾರ ಇದೆ? ಬಂಧನ ಮಾಡುವಂಥದ್ದು ಪೊಲೀಸ್ ಅವ್ರು ಮಾಡ್ತಾರೆ, ಪೊಲೀಸ್ ಅಂದರೆ ಸರ್ಕಾರದ ಅಧಿಕಾರಿಗಳು ಮಾಡ್ತಾರೆ, ಐ ಅಗ್ರಿ. ಆದರೆ ಅವ್ರನ್ನ ರಿಮ್ಯಾಂಡ್ ಮಾಡೋವಂಥದ್ದು, ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡೋವಂಥದ್ದು ಇಡಿ ಕೊಡೋಕ್ಕಾಗಲ್ಲ, ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಕೊಡೋಕ್ಕಾಗಲ್ಲ. ಅದನ್ನು ಕೊಡೋವಂಥದ್ದು ನ್ಯಾಯಾಲಯ, ಅಲ್ಲಿನ ಜಡ್ಜ್ಗಳು. ಯಾವ ಆಧಾರದ ಮೇಲೆ ಕೊಡ್ತಾರೆ? ಆ ಅಧಿಕಾರಿಗಳು ಕೊಟ್ಟಂಥ ಸಾಕ್ಷ್ಯಗಳ ಆಧಾರಗಳ ಮೇಲೆ ಅವರು ಇಟ್ಟಂಥ ದಾಖಲೆಗಳನ್ನು ನೋಡಿ ಅದರೊಳಗೆ ತಥ್ಯ ಇದೆಯಾ ಅಥವಾ ಮಿಥ್ಯ ಇದೆಯಾ, ಇದು ಸ್ಟ್ಯಾಂಡ್ ಆಗತ್ತಾ, ಇದು ಈ ಕೇಸು ಇದರೊಳಗೆ ಏನಾನ ಆಧಾರ ಇದೆಯಾ ಅಥವಾ ರಾಜಕೀಯ ದುರುದ್ದೇಶದಿಂದ ಈ ಕೇಸನ್ನು ಹಾಕಿ ಒಬ್ಬ ವ್ಯಕ್ತಿಯನ್ನು ಒಳಗೆ ಜೈಲಿಗೆ ಕಳ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರಾ ಅಂತ ತೂಕ ಮಾಡುವಂಥ ವ್ಯವಧಾನ ವಿವೇಚನೆ ಈ ದೇಶದ ನ್ಯಾಯಾಧೀಶರಿಗೂ ಇದೆ. ಅವರುಗಳು ಇವರನ್ನ ರಿಮ್ಯಾಂಡ್ ಕಳಿಸ್ತಾರೆ. ಎಷ್ಟು ದಿವಸ ಕೊಟ್ಟರು ಇವರು? ಆ ರಿಮ್ಯಾಂಡ್ ಟೈಮಲ್ಲೇ ನಮ್ಮನ್ನು ಬಿಟ್ಬಿಡಬೇಕು, ರದ್ದು ಮಾಡಬೇಕು ಅಂದಾಗ ಅವ್ರನ್ನ ರಿಮ್ಯಾಂಡ್ ಕೊಟ್ರಲ್ಲ 2 ಸತಿ. ಇವತ್ತು ಅವ್ರನ್ನ ಏಪ್ರಿಲ್ 15ವರೆಗೂ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ನ. ಆಮೇಲೆ ಸೊರೇನ್ ಅವರು ಇದೇ ರೀತಿ ಅನೇಕ ಸಮನ್ಸ್ಗಳನ್ನು ಧಿಕ್ಕರಿಸಿ ಕೊನೆಗೆ ನ್ಯಾಯಾಲಯದಲ್ಲಿ ಅವ್ರಿಗೆ ಯಾವುದೇ ಒಂದು ಅವರ ಅಪ್ಲಿಕೇಶನ್ಗೆ ಸೊಪ್ಪಾಗದೇ ಇದ್ದಾಗ ಇಡೀ ಮುಂದೆ ಹಾಜರಾದರು. ಅವ್ರು ಮಾಡಿದಂಥ ಅಕ್ರಮ ಭ್ರಷ್ಟಾಚಾರದ ದೃಷ್ಟಿಯಿಂದ ಮೈನಿಂಗ್ ಸ್ಕ್ಯಾಂಡಲ್ ಅಲ್ಲಿ ಅವ್ರು ಇವತ್ತು ಬಂಧನ ಆಗಿದ್ದಾರೆ. ಅದಕ್ಕೆ ಅವರು ಜೈಲ್ಗೆ ಹಾಕಿದ್ಯಾರು? ಮತ್ತೆ ನ್ಯಾಯಾಲಯ ಹಾಕಿದ್ದು. ನಾವು ಸರ್ಕಾರ ತಪ್ಪು ಮಾಡಿದರೆ ಅವತ್ತೇ ವಜಾ ಮಾಡಿದೆ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಮೇಲೂ ಕೇಸ್ ಆಗಿತ್ತು. ಡಿ ಕೆ ಶಿವಕುಮಾರ್ ಕೇಸು ಮೊನ್ನೆ ಕೋರ್ಟಲ್ಲಿ ಬಿದ್ದೋಯ್ತದೆ. ಆದರೆ ಸರ್ಕಾರಕ್ಕೆ ಕ್ರೆಡಿಟ್ ಕೊಡ್ತಾರೆ. ಅವಾಗ ಏನು ಹೇಳ್ತಾರೆ ಇವರು? ನೋಡಿ ಸರ್ಕಾರಕ್ಕೆ ಕ್ರಮವನ್ನು ನ್ಯಾಯಾಲಯ ಹಾಗೆ ತಿರಸ್ಕರಿಸು ಅಂತ. ಅದೇ ಇವಾಗ ಇವ್ರು ಜೈಲಿಗೆ ಹಾಕಿದ ತಕ್ಷಣ ಈಗ ಬಿಜೆಪಿಯವರು ಅನ್ಯಾಯ ಮಾಡ್ತಾರೆ, ಸೇಡ್ ತೀರ್ಸ್ಕೊತಾ ಇದ್ದಾರೆ, ಮ್ಯಾಚ್ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಇಡೀ ಚುನಾವಣಾ ಪ್ರಕ್ರಿಯೆ ವ್ಯವಸ್ಥೆಯನ್ನ 55 ವರ್ಷ ದೇಶ ಆಳ್ಬಿಟ್ಟು ಇವತ್ತು 50 ಸೀಟ್ ತೊಗೊಳಕ್ಕೆ ಸಾಮರ್ಥ್ಯ ಕಳ್ಕೊಂಡಿರೋ ಪಾರ್ಟಿ ಬರೀ ಗೋಳಾಡ್ತಾ ಇದ್ರೆ ಆಗತ್ತಾ? ಚುನಾವಣೆ ಹೋಗಿ ಎದುರಿಸಿ ಜನರ ಮುಂದೆ ಮಾತಾಡಿ ನಿಮ್ ನ್ಯಾಯ ಇದ್ರೆ ಹೇಳಿ, ಭ್ರಷ್ಟಾಚಾರ ಮಾಡಿದವ್ರು ಒಳಗೆ ಹಾಕ್ಬಾರ್ದಾ? ಹಾಗಾದ್ರೆ ಏನ್ ಬೇಕಾದ್ರೂ ನಡೀಲಿ ಅಂತ ಇಷ್ಟು ವರ್ಷ ನಡೀತಾ ಇತ್ತು. ಈಗ ನಡೆಯಲ್ಲ. ಭ್ರಷ್ಟಾಚಾರಿಗಳಿಗೆ ಇವತ್ತು ಅವ್ರು ಕಕ್ಕಬೇಕಾಗತ್ತೆ. ಅವ್ರು ಮಾಡಿರೋ ಅನ್ಯಾಯಗಳನ್ನ ಕಕ್ಲಿ. ಏನಿದ್ರು ಜನ ಏನದಕ್ಕೆ ತಿರುಗಿ ಬಿದ್ದಿಲ್ಲ, ಜನ ಏನಿದ್ರ ಆಕ್ರೋಶನೂ ವ್ಯಕ್ತಪಡಿಸಿಲ್ಲ. ಜನಕ್ಕೆ ಇವತ್ತು ಅರ್ಥ ಆಗ್ತಾ ಇದೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ. ತೋರಿಸ್ಲಿ. ಇವರು ನ್ಯಾಯವಾಗಿತ್ತು ಅಂದ್ರೆ ಒಂದೊಂದೇ ಹೇಳಿ ಇಂತೆಂತದ್ರೊಳಗೆ ಅನ್ಯಾಯ ಆಗಿದೆ, ಇದರಿಂದ ಕೇಸ್ ಹಾಕಿದೆ, ಆಗಿರೋ ತಪ್ಪು ಅಂತ ನ್ಯಾಯಾಲಯ ಒಪ್ಕೊಳ್ಳುತ್ತೆ. ಒಪ್ಸಕ್ ಆಗಿಲ್ವಲ್ಲ ಇವ್ರ ಕೈಲಿ. ಸರಿ, ಸೂರ್ಯ ಮುಕುಂದರಾಜ್ ಅವರೇ, ಈ ಅರವಿಂದ್ ಕೇಜ್ರಿವಾಲ್ ಅವರ ವಿಷಯಕ್ಕೆ ಬರುವಾಗ ನೀವು ಇನ್ನೂ ಹಲವು ಆರೋಪಗಳನ್ನು ಮಾಡಿದ್ದೀರಿ. ಸೊರೇನ್ ಅವರ ಬಗ್ಗೆ ಕೂಡ ಈ ಸರ್ಕಾರ ತಪ್ಪು ನಿಲುವುಗಳನ್ನು ತೆಗೆದುಕೊಂಡಿದೆ, ತನಿಖಾ ಸಂಸ್ಥೆಗಳನ್ನು ಬಳಸಿಕೊಳ್ಳೋ ಮೂಲಕ ಅನ್ನೋ ಥರದಲ್ಲಿ ಮಾತಾಡಿದ್ದೀರಿ. ಮತ್ತು ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ, ನಿಮಗೆ ಬೇಕಾದ ಅಂಪೈರ್ಗಳನ್ನು ಬಳಸ್ಕೊಳ್ತೀರಿ, ಅದು ಔಟಾ ಅಥವಾ ನಾಟ್ ಔಟಾ ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ಅನ್ನೋ ಥರದ ಮಾತುಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಇಲ್ಲಿ ಮಾತನಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ನೀವು ನ್ಯಾಯಸಮ್ಮತವಾದಂತಹ ಸ್ಥಾನದಲ್ಲಿರುವ ಜನರನ್ನ ಅಥವಾ ಒಂದು ತನಿಖಾ ಸಂಸ್ಥೆಗಳನ್ನ ಸರ್ಕಾರ ಬಳಸಿಕೊಳ್ಳುವ ಅಂಪೈರ್ ಅಂತ ಹೇಗೆ ಕರಿತೀರಿ ಅಂತ ಗೊತ್ತಿಲ್ಲ, ಇರಲಿ, ಅದು ಸೆಕೆಂಡ್ರಿ. ಬಟ್ ಫಸ್ಟ್ ಕ್ವೆಶ್ಚನ್ ನನಗೆ ನಿಮಗಿರೋದು, ಈ ಅರವಿಂದ್ ಕೇಜ್ರಿವಾಲ್ ಅವರ ವಿಷಯನ ಮೇಲಕ್ಕೆ ತಗೊಂಡು ಬಂದಿದ್ದು ಮೊಟ್ಟ ಮೊದಲಿಗೆ ರೈಸ್ ಮಾಡಿದ್ದು ನೀವೀಗ ಮೊನ್ನೆ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಿದ್ರಲ್ಲ ಅಜಯ್ ಮಾಕೇನ್, ಗೋವಾಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ 10-20 ಕೋಟಿ ಅಲ್ವಾ ಅನ್ನುವ ಪ್ರಬಲವಾದಂಥ ಆರೋಪವನ್ನು ಮಾಡಿದ ಅಜಯ್ ಮಾಕೇನ್. ನಿಮ್ಮ ಮತ್ತೆ ಮೊನ್ನೆ ಅವರನ್ನ ಗೆಲ್ಲಿಸಿ ಕಳಿಸ್ಕೊಟ್ರಿ. ಅವಾಗ ನಿಮ್ದು ಮತ್ತು ಆಮ್ ಆದ್ಮಿ ಅವರದ್ದು ಯಾವುದೇ ಸಂಪರ್ಕ, ಸಂಬಂಧ, ನಂಟು, ವಿಶ್ವಾಸ, ಮಿತ್ರತ್ವ ಇರಲಿಲ್ಲ. ಈಗ ಇದೇ ಅಜಯ್ ಮಾಕೇನ್ ಹೇಳಿದ್ದು. ನಂತರದಲ್ಲಿ ಬೇರೆ ಹಂತಕ್ಕೆ ಹೋಗಿದ್ದು, ಅದಾದ್ಮೇಲೆ ಇಡಿ ಎಂಟರ್ ಆಗಿದ್ದು, ಅದಾದ್ಮೇಲೆ 9ರಿಂದ 10 ಸಮನ್ಸ್ಗಳು ಬಂದಿದ್ದು. ಇದು ಯಾಕೆ ನಿಮಗೆ ಈ ಸರ್ಕಾರ ಮಾಡ್ತಿರುವ ದ್ರೋಹ ಅಂತಾನೋ ಅಥವಾ ಒಂದು ಪಿತೂರಿ ಅಂತಾನೋ ಅನ್ನಿಸ್ತಾ ಇದೆ? ಪ್ಲೀಸ್ ಗೋ ಅಹೆಡ್, ಐ ವಿಲ್ ನಾಟ್ ಇಂಟರಪ್ಟ್ ಯು. ಈಗ ಬಿಜೆಪಿ ವಕ್ತಾರರು ಹೇಳಿದ್ರು, ನೀವು ಎಲ್ಲಿ ಭ್ರಷ್ಟಾಚಾರ ಆಗಿದೆ, ಏನಾಗ್ತಾ ಇದೆ ಅದು ಜನರ ಮುಂದೆ ತೆರೆದಿಡಿ.
ನಾವು ಡಿ ಕೆ ಶಿವಕುಮಾರ್ ಅವ್ರ ಪ್ರಕರಣದಲ್ಲಿ ನ್ಯಾಯಾಲಯ ತೀರ್ಪು ಕೊಡ್ತು, ಈಗ ಅವ್ರು ನಿರ್ದೋಷಿ ಅಂತ ಆಚೆಗಡೆ ಬಂದರು, ಕ್ವ್ಯಾಶ್ ಆಯಿತು ಅಂತ ಹೇಳಿದ್ರು. ಸೊ ಈಗ ನಾನು ಕೇಳ್ತಾ ಇರೋದು ಒಂದು ಪ್ರಶ್ನೆ ಏನು ಅಂದರೆ, ಇವತ್ತು ಮುಖಪುಟದಲ್ಲಿ ಒಂದು ಸುದ್ದಿಯನ್ನು ನೋಡಿದೆ. ಏನಂತ ಅಂದರೆ, ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲಿ ಏನು ಮಾಫಿ ನಿರ್ದೋಷಿ ಅಂತ ಆಚೆ ಬಂದಿಲ್ಲ. 120B ಅಡಿಯಲ್ಲಿ ಇಡಿ ಕೆನಾಟ್ ಮೇಂಟೈನ್ ದಿಸ್ ಕೇಸ್ ಅಂತ ಬಂದಿದೆ ಅಲ್ಲ, ಕ್ವಾಶ್ ಆಗಿದೆ ಅಲ್ಲ. ಇನ್ನು ಸಿಬಿಐ ಇದೆ, ಇನ್ನು ಸಿಬಿಐ ಇದೆ, ಅದು ಕ್ವಾಶ್ ಆಯ್ತು, ಪ್ರಕರಣ ಕ್ವಾಶ್ ಆಯ್ತು, ಮನಿ ಲಾಂಡ್ರಿಂಗ್ ಕೇಸ್ ಕ್ವಾಶ್ ಆಯ್ತು ಅಲ್ಲ. ನಾವು ಸ್ಪಷ್ಟವಾಗಿ ಕೆಲವು ಟೆಕ್ನಿಕಲ್ ಲೀಗಲ್ ಟರ್ಮ್ಸ್ ಗಳನ್ನು ಬಳಸೋಣ. ಅಂದ್ರೆ ಕ್ವಾಶ್ ಆಯ್ತು ಅಂತ ಹೇಳಿದ್ಮೇಲೆ ಅವ್ರ ಮೇಲೆ ಆರೋಪ ಇಲ್ಲ ಅಂತ ಮುಕ್ತರಾದ್ರು ಅಂತ. ಇಡಿಯಲ್ಲಿ ಆರೋಪ ಇಲ್ಲ, ಇಡಿಯಲ್ಲಿ ಆರೋಪ ಇಲ್ಲ, ಅದಕ್ಕೆ ಮಾತ್ರ ಲಿಮಿಟ್. ಫೈನ್. ಸೊ ಇವತ್ತಿನ ಸುದ್ದಿ ಏನು ಅಂದ್ರೆ, ಯಾರು ರಾಘವ್ ಯಾಗುಂಠ ಅಂತ ಇದಾರಲ್ಲ, ಅರವಿಂದ್ ಕೇಜ್ರಿವಾಲ್ ಅವ್ರ ವಿರುದ್ಧ ಆರೋಪವನ್ನ ಮಾಡ್ತಿರೋರು, ಮಾಫಿ ಸಾಕ್ಷಿ ಅಂತ ಹೇಳಿ ಇವರು ಏನ್ ಕರೀತಾ ಇದಾರೆ. 40 ಕೋಟಿ ರೂಪಾಯಿಯನ್ನ ನಾನು ಕೊಟ್ಟೆ ಅಂದ್ರೆ ಕೇಳಿದ್ರು ಅಂತ ಹೇಳಿದ್ರು. 40 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ. ಸೊ ಆ ವ್ಯಕ್ತಿಯ ತಂದೆ ಶ್ರೀನಿವಾಸಲು ರೆಡ್ಡಿ ಇವತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿ. ತೆಲಂಗಾಣ ಇದರಲ್ಲಿ YSR ಕಾಂಗ್ರೆಸ್ ಅಲ್ಲಿ ಇದ್ದವರು ಇವತ್ತು ಆಂಧ್ರದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ. ಇವರು ಒಬ್ಬ ಅರವಿಂದ್ ಕೇಜ್ರಿವಾಲ್ನ ಬಂಧಿಸಿ ಜೈಲಲ್ಲಿ ಇಡಬೇಕಾದ್ರೆ ಆ ಪ್ರಕರಣಕ್ಕೆ ಸಾಕ್ಷಿಯಾಗಿರುವಂತ ವ್ಯಕ್ತಿಯ ತಂದೆಗೆ ಯಾವ ರೀತಿ ನೀವು ಟಿಕೆಟ್ ಅನ್ನ ಕೊಡ್ತೀರಾ? ಇದು ಭ್ರಷ್ಟಾಚಾರ ಅಲ್ವಾ? ಇದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಇಡಿ IT ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂತ ಇದಾರೆ ಅಂತ. ಆಮೇಲೆ ನೀವು ಅಂಪೈರ್ ಬಗ್ಗೆ ಏನು ನಾನು ಹೇಳಿದ್ದೆ, ರಾಹುಲ್ ಗಾಂಧಿ ಅವ್ರ ಹೇಳಿಕೆ ಬಗ್ಗೆ ಹೇಳಿದ್ರಲ್ಲ, ಈಗ ಒಂದು ಇವರು ಅಮೆಂಡ್ಮೆಂಟ್ ಮಾಡಿದ್ರು. ಮುಂಚೆ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕಾತಿ ಮಾಡಬೇಕಾದ್ರೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಇರ್ತಾ ಇದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ನ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕಾಗಿತ್ತು. ಅವ್ರು ಯಾರು ಕೂಡ ಇಲ್ಲ. ಕೇವಲ 2 ಗಂಟೆ ಒಳಗಡೆ 200 ಅರ್ಜಿಗಳನ್ನ 200 ವ್ಯಕ್ತಿಗಳನ್ನ ಪರಿಶೀಲನೆ ಮಾಡಿ ಒಬ್ರನ್ನ ಇವರು ನೇಮಕಾತಿ ಮಾಡ್ತಾರೆ. ಹೇಗೆ ಇದು ಸಾಧ್ಯ ಅನ್ನೋದೊಂದು. ಅದಾದ ನಂತರ ಸೇಮ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಸನ್ಮಾನ್ಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕಿದ್ದಾರೆ. ರಿಟ್ ಪಿಟಿಷನ್ ನಂಬರ್ 48543 ಆಫ್ 2014. ಅದರಲ್ಲಿ ಅವರು ಒಂದು ಇದನ್ನ ಹೇಳ್ತಾರೆ, ಮೊನ್ನೆ ಕೇಸ್ ಇತ್ತು, ಅದರಲ್ಲಿ ಅವ್ರ ಪ್ರೇಯರ್ ಏನಂತ ಹೇಳ್ಬಿಡ್ತೀನಿ ಕೇಳಿ. ಆಸ್ ಅಮೆಂಡೆಡ್ ಬೈ ದ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಅಮೆಂಡ್ಮೆಂಟ್ ಆಕ್ಟ್ 2012, ಸೆಂಟ್ರಲ್ ಆಕ್ಟ್ 2 of 2013, dated 3/1/2013, with effect from 15 to 2013, as unconstitutional, violative of Article 14, 20, 21, and 300A of the Indian Constitution. ಅಂದ್ರೆ ಇವ್ರು ಹೇಳ್ತಾ ಇರೋದೇನು ಅಂದ್ರೆ, ನೀವೇನು ಸೆಂಟ್ರಲ್ ಗೌರ್ಮೆಂಟ್ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಹಾಕಿದೀರಾ, ಹೇಮಂತ್ ಸೊರೇನ್ ಅವ್ರ ಮೇಲೆ ಹಾಕಿದೀರಾ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹಾಕಿದೀರಾ, ನನ್ನ ಮೇಲೆ ಏನ್ ಹಾಕಿದೀರಾ, ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಅಂತ ಒಬ್ರು ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಾ ಇದಾರೆ. ಸೊ ಇವರ ಸೆಂಟ್ರಲ್ ಮಿನಿಸ್ಟರ್ಗೆ ಆಚೆಗಡೆ ಓಡಾಡ್ಕೊಂಡಿರ್ಬೋದು, ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕೋಬಹುದು. ಅದರಲ್ಲಿ ನಂಬರ್ 24 ಮೊದಲನೇ ರೆಸ್ಪಾಂಡೆಂಟ್ ಬಂದು ಕಟಾ ಸುಬ್ರಹ್ಮಣ್ಯ ನಾಯ್ಡು, ಇವರ ಬಿಜೆಪಿ ಪಕ್ಷದವರೇ. ಸೊ ಇವರೆಲ್ಲ ಆಚೆಗಡೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ. ಶೋಭಾ ಕರಂದ್ಲಾಜೆಗೆ ಇರುವಂತ ಒಂದು ಸ್ವಾತಂತ್ರ್ಯ, ಶೋಭಾ ಕರಂದ್ಲಾಜೆ ಅವ್ರಿಗೆ ಸಿಕ್ಕಿರುವಂತ ಪ್ರಿವಿಲೇಜ್ ಅರವಿಂದ್ ಕೇಜ್ರಿವಾಲ್ಗಿಲ್ಲ, ಹೇಮಂತ್ ಸೊರೇನ್ಗಿಲ್ಲ. ಕಾಂಗ್ರೆಸ್ ಪಕ್ಷದ ಇದ್ರ ಮೇಲೆ ಈಗ ಕಾಂಗ್ರೆಸ್ ಪಕ್ಷದ ಇದ್ರ ಮೇಲೆ ನೀವು 6,000 ಕೋಟಿ ತಗೊಂಡಿರೋಂಥವ್ರಿಗೆ ಒಂದು ನೋಟಿಸ್ ಹೋಗಲ್ಲ. ಆಮೇಲೆ 8 ಕೋಟಿ ರೂಪಾಯಿ ಎಲೆಕ್ಟ್ರೋಲ್ ಬಾಂಡ್ಸ್ ನ ಮುದ್ರಣ ಮಾಡೋದಕ್ಕೆ ತೆರಿಗೆದಾರರ ಹಣವನ್ನ ಖರ್ಚು ಮಾಡ್ತಾರೆ ಸರ್ಕಾರ. ಯಾಕೆ ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ಇದನ್ನ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನೋ ಏನ್ ಬೇಕಲ್ಲ, ಯಾಕೆ ಭಯ? 1,500 ಕೋಟಿ ರೂಪಾಯಿ ಟ್ಯಾಕ್ಸ್ ಹಾಕುವಂಥದ್ದು, ಇದನ್ನ ಫೈನ್ ಹಾಕುವಂಥದ್ದು ಏನಿದೆ ಅನ್ನೋದು ಪ್ರಶ್ನೆ. ನಾಗೇಂದ್ರ ಬಾಬು ಅವರು ಪ್ಲೀಸ್ ಕಮಿನ್. ನಾನು ಮಾತಾಡ್ತೀನಿ, DS ಅರುಣ್ ಅವ್ರಿಗೆ ಅವಕಾಶ ಕೊಡ್ತೀನಿ, ಪ್ರಕಾಶ್ ಅವ್ರಿಗೆ ಅವಕಾಶ ಮಾಡ್ಕೊಡ್ತೀನಿ. ಕಮಿನ್ ಪ್ಲೀಸ್. ವಾಟ್ಸ್ ಯುವರ್ ಟೇಕ್ ಆನ್ ಇಟ್? ಇವರು ಒಂದು ಪ್ರಶ್ನೆ ಕೇಳಿದ್ರು. ಈಗ ಬೆಂಗಳೂರು ನಾರ್ತ್ ಅಭ್ಯರ್ಥಿ ಬಗ್ಗೆ ಕೂಡ ಮಾತನಾಡಿದ್ರು, ಮತ್ತೆ ಬೇರೆ ಬೇರೆಯವ್ರ ಬಗ್ಗೆ ಕೂಡ ಮಾತನಾಡಿದ್ರು. ಅಲ್ರಿ, ಅವರ ಮೇಲೆ ಇಲ್ಲದೆ ಇರುವ ಕ್ರಮ, ಅವ್ರ ಮೇಲೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಲ್ಲಿ, ಜಾರಿ ನಿರ್ದೇಶನಾಲಯದಲ್ಲಿ ಹಲವು ಪ್ರಕರಣಗಳು ಬಾಕಿ ಉಳ್ಕೊಂಡಿದ್ದಾವೆ. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾ ಇರೋ ಪ್ರಕರಣ ಆಲ್ಮೋಸ್ಟ್ ಒಂದು 10 ವರ್ಷ ಹಳೆಯದ್ದು. ಅವ್ರು ಹೇಳ್ತಾ ಇರೋದು ನನ್ಗೆ ಗೊತ್ತಿದೆ, ಆಯ್ತಾ, ಬಹಳ ಜನರ ಮೇಲಿದೆ. ಸೊ ಇವರ ಮೇಲೆ ಇಲ್ಲದೆ ಇರೋದು ಯಾಕೆ ನಮ್ಮ ಮೇಲೆ? ಬಟ್ ಈ ಇಡೀ ಪ್ರಕರಣದಲ್ಲಿ ಯಾವ್ದಾದ್ರು ಇಡಿ ಸಮನ್ಸ್ನ ಶೋಭಾ ಕರಂದ್ಲಾಜೆ ಅವರು ಧಿಕ್ಕರಿಸಿದ್ರ? ಇಡಿ ಸಮನ್ಸ್ ಒಂದೇನ್ ಗೊತ್ತಾ, ಪ್ರಶ್ನೆ ಅಲ್ಲ, ಇಡಿ ಸಮನ್ಸ್ ನ ಅರವಿಂದ್ ಕೇಜ್ರಿವಾಲ್ ಅವರು ಧಿಕ್ಕರಿಸಿದ್ರ? ಅಲ್ಲ, ಧಿಕ್ಕರಿಸಿದ್ರ? ಅಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿ ನಾನು ಇಟ್ಕೊಂಡಿಲ್ಲ. ಸೊ ಅರವಿಂದ್ ಕೇಜ್ರಿವಾಲ್ ಅವರು ಇದ್ರ ಬಗ್ಗೆ ಉತ್ತರ ಇಟ್ಕೊಳ್ಬೇಕಾಗತ್ತೆ ಇದ್ರ ಬಗ್ಗೆ ಉತ್ತರ ಇಟ್ಕೊಳ್ಬೇಕಾಗತ್ತೆ ನೀವು. ಯಾಕಂದ್ರೆ ನಾನು ಇಡೀ ಪ್ರಕರಣದ A to Z ಅನ್ನ ಗಮನಿಸ್ಕೊಂಡು ಬಂದಿರುವಾಗ ನಾನು ಖಂಡಿತ ಸಮರ್ಥನೆ ಮಾಡ್ಕೋತಾ ಇಲ್ಲ ಅವ್ರನ್ನ. ಬಟ್ ರೆಸ್ಪಾಂಡೆಂಟ್ ನಂಬರ್ 1 ಇಂದ ಹಿಡಿದು ದರ ರೆಸ್ಪಾಂಡೆಂಟ್
ನಂಬರ್ 24 ಟಿಲ್ 24 ಇದೆ. ಅಲ್ಲಿ ಇನ್ನೊಬ್ಬ ರೆಸ್ಪಾಂಡೆಂಟ್ ನಂಬರ್ 23 ಇದ್ದಾರೆ. ಅವರಿಗೆ 100 ವರ್ಷ ವಯಸ್ಸು, 100 ಇಯರ್ಸ್ ಅವರಿಗೆ. ಇದು KIADBಗೆ ಸಂಬಂಧಪಟ್ಟಂತ ಆಸ್ತಿ ಪ್ರಕರಣ. ಇವತ್ತು 104 ಕೋಟಿ ರೂಪಾಯಿ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ರಿ. Has any one of them rejected or dishonored the summons given by a particular investigative agency? That also is the big question. ಯಾಕಂದ್ರೆ when it comes to Soren, when it comes to Arvind Kejriwal, ಅಲ್ಲಿ ಪ್ರಕರಣ ಬೇರೆಯದ್ದೇ ಆದ ರೀತಿ ಪಡ್ಕೊಳ್ಳುತ್ತೆ. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ನಿಮಗೆ. This was opened by Ajay Maken, ನಿಮ್ಮದೇ ರಾಜ್ಯಸಭಾ ಸದಸ್ಯರು, ನಾಟ್ ಫ್ರಮ್ BJP, ನಾಟ್ ಫ್ರಮ್ JDS. ಅದಕ್ಕೆ ತಮ್ಮ ಉತ್ತರ ಏನು? 45 crore rupees ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ, ಗೋವಾದ ಚುನಾವಣೆಗೆ ಬಳಸಿಕೊಂಡಿದ್ದಾರೆ. ಇದನ್ನು ಅಜಯ್ ಮಕೇನ್ ಹೇಳಿದ್ದು. ನಾನು ಮಾತಾಡ್ತೀನಿ. I'll come back to you on that. Yes, ನಾಗೇಂದ್ರ ಬಾಬು, ಪ್ಲೀಸ್ ಕಮ್ ಇನ್. ಸರ್, ಈಗ ಕಾಂಗ್ರೆಸ್ ವಕ್ತಾರರು ಕೆಲವು ವಿಚಾರಗಳನ್ನ ಮಾತಾಡಿದ್ರು. ಅವರು ಒಬ್ರು ವಕೀಲರಾಗಿರೋದ್ರಿಂದ ಕಾನೂನಾತ್ಮಕವಾಗಿ ಮಾತಾಡಿದ್ರು. ಸಾರ್ವಜನಿಕರಿಗೆ ಕೋಟ್ಯಾಂತರ ಪ್ರಶ್ನೆ ನೀವು ಕೇಳಬೇಕಾಯಿತು. ಈಗ ಅದೇ ಪ್ರಕರಣದಲ್ಲಿ ಇರುವಂತ ಆರೋಪಿಯ ತಂದೆಗೆ ಹೆಂಗ್ ಬಿಜೆಪಿ ಟಿಕೆಟ್ ಕೊಟ್ಟರು ಕೊಡೋಣ. ಕಾನೂನಾತ್ಮಕವಾಗಿ ಅವರು ಮಾತಾಡ್ತಾ ಇದ್ರು, ಯಾಕಂದ್ರೆ ವಕೀಲರು. ಸಾರ್ವಜನಿಕರು ಕೋಟ್ಯಾಂತರ ಜನ ಇದೆಲ್ಲಾದ್ಮೇಲೆ ಎಲೆಕ್ಟೋರಲ್ ಬಾಂಡ್ಸ್ಗೂ ಬರ್ತೀನಿ ಸೂರ್ಯ ಮುಕುಂದರಾಜ್, ಡೋಂಟ್ ವರಿ, ನಾನು ಎಲ್ಲದಕ್ಕೂ ಬರ್ತೀನಿ. I am unbiased absolutely on this part, no worries. ತಲೆನೇ ಕೆಡಿಸ್ಕೊಬೇಡಿ ಇದ್ರ ಬಗ್ಗೆ, ಹೇಳಿ ಮಾತಾಡಿ. ಈ ದೇಶದ 140 ಕೋಟಿ ಜನ ಈ ವಿಚಾರದ ಬಗ್ಗೆ ನೋಡ್ತಾ ಇದ್ದಾರೆ. ಅವರು ಸರಳವಾಗಿ ನೋಡ್ತಾರೆ, ಕಾನೂನಾತ್ಮಕವಾಗಿ ಅಂತಕ್ಕಂಥದಕ್ಕಿಂತ ಸರಳವಾಗಿ ನೋಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದಲ್ಲಿ ಯಾವೊಂದು ನಮಗೆ ಸ್ವತಂತ್ರ ಬಂದ ನಂತರ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಸು ಈ ದೇಶನ ಆಳ್ತು, ಆ ಸಂದರ್ಭದಲ್ಲಿ ಈ ಒಂದು ಇಡಿ IT ಯಾವ ರೀತಿ ಬಳಸ್ಕೊಂಡ್ರು ಅಂತಕ್ಕಂಥ ಒಂದು ಸತಿ ಅವ್ರು ಕಾಂಗ್ರೆಸ್ ವಕ್ತಾರರ ವರಿಷ್ಠರ ಬಗ್ಗೆ ತಿಳ್ಕೊಳ್ಳಿ ಅಂತಕ್ಕಂಥದ್ದು ಒಂದು. ಎರಡನೇದು, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಈಗ ಇದೊಂದು ವಿಚಾರ ಏನೊಂದು ಕಾನೂನಾತ್ಮಕವಾಗಿ ನಡೀತಾ ಇದೆ, ಇವ್ರಿಗೆ ಯಾಕೆ ಇಷ್ಟು ಆತರ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ. ಯಾಕೆ ಅಂತಂದರೆ, ಬರಲಿ ಬಿಡಿ, ನಿಜಗಳು. ಈಗ ದಿನಕ್ಕೊಬ್ಬರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಇದು ಎಷ್ಟುದ್ದ, ಎಷ್ಟಗಲ, ಎಷ್ಟು ಆಳ ಇದೆ ಅಂತಕ್ಕಂಥ ಮುಂದಕ್ಕೆ ಹೋಗ್ತಾ ಇದೆ. ಯಾಕೆ ಇವ್ರಿಗೆ ಇಷ್ಟೊಂದು ಆತರ? ಮತ್ತೊಂದು, ಯಾವ ಕಾನೂನು ಮೇಲೆ ಇವರಿಗೆ ಗೌರವ ಇದೆ ಅಂತ ಹೇಳ್ತಿದ್ದಾರೆ. 8 ಬಾರಿ ಸಮನ್ಸ್ ಕೊಡ್ತಾರೆ. ದಯಮಾಡಿ ಕಾನೂನು ಬಗ್ಗೆ ಇವರಿಗೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದು 140 ಕೋಟಿ ಜನ ಇವತ್ತು ನೋಡಬೇಕು. ಜವಾಬ್ದಾರಿಯುತವಾದಂಥ ವ್ಯಕ್ತಿಗಳು ಪ್ರಜಾಪ್ರಭುತ್ವದಲ್ಲಿ ಇರುವಂಥ ಸಂದರ್ಭದಲ್ಲಿ ಕೋಟಿ ಜನಕ್ಕೆ ಅವರು ಆದರ್ಶ ಆಗಬೇಕು. ಅಂಥ ವ್ಯಕ್ತಿಗಳು ಕಾನೂನು ಉಲ್ಲಂಘನೆ ಮಾಡ್ತಾರೆ. ಇಲ್ಲಿ ದೇಶದ ಒಂದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಒಂದು ಪದೇ ಅವ್ರು ಹೇಳ್ತಿರ್ತಾರೆ ಸಂವಿಧಾನ ಅದು ಇದು ಅಂತೇಳಿ. ಎಲ್ಲಿ ಗೌರವ ಕೊಡ್ತಾ ಇದ್ದೀರಾ? ಹಾಗಾದ್ರೆ ಇಂಥ ಒಂದು ಅನೇಕ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಇದರಲ್ಲಿ ಒಂದಲ್ಲ ಎರಡಲ್ಲ 100 ಕೋಟಿ ರೂಪಾಯಿ ತನಕ ಕೂಡ ಟ್ರಾನ್ಸಾಕ್ಷನ್ ಇದೆ. 100 ಕೋಟಿ. ಇದರಲ್ಲಿ 4 ಜನ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಇನ್ನು ತನಿಖೆ ನಡೀತಾ ಇದೆ. ಯಾಕೆ ಇವರಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಅಂತಂದ್ರೆ, ಇದನ್ನ ಇವರು ಈ ಒಂದು ಚುನಾವಣೆಗಳಲ್ಲಿ ಹಣ ಖರ್ಚು ಮಾಡಬೇಕಿತ್ತು, ಇವ್ರ ಕೈಯಲ್ಲಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈ ಒಂದು ವಿಚಾರದ ಮತ್ತೆ ಒಂದು ಏನು ಅಂತಂದ್ರೆ, ಇವರಲ್ಲಿ ಯಾವ ಒಂದು ಇವತ್ತು 2024 ಚುನಾವಣೆ ನಡೀತಾ ಇದೆ, ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಇವ್ರ ಹತ್ರ ಮೆಟೀರಿಯಲ್ ಇಲ್ಲ. ಇದನ್ನ ಜನಗಳಿಗೆ ಡೈವರ್ಟ್ ಮಾಡಬೇಕು ಅಂತಂದ್ರೆ ಇಂಥ ವಿಚಾರಗಳನ್ನು ತಗೊಂಡು ಇವರು ಕಾನೂನು ಬಳಸ್ಕೋತಾ ಇದ್ದಾರೆ. ಹಾಗಾದ್ರೆ ಪ್ರೂವ್ ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಜನಗಳ ಮುಂದೆ ಪ್ರೂವ್ ಮಾಡಬಹುದಲ್ಲ. ನೀವು ನಿಮ್ಮ ಕೈಯಲ್ಲಿ ಪ್ರೂವ್ ಮಾಡಕ್ ದುಡ್ಡೇ ಉಳಿಸಿಲ್ವಂತಲ್ಲ, ಹೇಳ್ತಿದ್ದೀರಾ, ಅದು ಎಲ್ಲಿದೆ ಅಂತಕ್ಕಂಥದ್ದು ಇಲ್ಲ ಅಂತಾರೆ ಕಾಂಗ್ರೆಸ್ನವರು. ಸ್ಪಷ್ಟವಾಗಿ ಅದನ್ನ ಪ್ರೂವ್ ಮಾಡೋದಕ್ಕೆ ಕೋರ್ಟ್ಗೆ ಹೋಗೋದಕ್ಕೂ ಬಸ್ ಟಿಕೆಟ್ ತಗೊಳಕ್ಕೂ ಇಲ್ಲ ಅಂತ ಬಿಜೆಪಿ ಚುನಾವಣೆಯಲ್ಲಿ ನಿಮ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳಿದಾಗ ಯಾವ ಮುಖ ಇಟ್ಕೊಂಡು ಓಟ್ ಕೇಳಿ. ಆಮೇಲೆ ಬಿಜೆಪಿ ಕಾಂಗ್ರೆಸ್ ವಕ್ತಾರರು ಕೂಡ ಹೇಳ್ತಿದ್ದಾರೆ ಬಿಜೆಪಿ ಅವ್ರ ಮೇಲೆ ಕೂಡ ಇಲ್ವಾ ಅಂತ ಹೇಳಿ. ಆಯ್ತು, ಕಂಪ್ಲೇಂಟ್ ಕೊಡಿ, ಸಾಬೀತು ಮಾಡಿಸಿ. ಸುಮ್ಮನೆ ನಾವು ಗಾಳಿಯಲ್ಲಿ ಗುಂಡಡಿತಕ್ಕಂಥದ್ದು ಇರ್ಲಿ. ನಾನು ಹೇಳ್ತಾ ಇದ್ದೀನಿ, ಈಗ ಇರ್ತಕ್ಕಂಥದ್ದು ಇವ್ರ ಕೈಯಲ್ಲಿ ಯಾವ ರೀತಿ ಕಾನೂನು ಗೌರವ ಕೊಡ್ತಾರೆ ಅನ್ನೋದು ಕೋಟ್ಯಾಂತರ ಜನ ಇವತ್ತು ನೋಡ್ತಾ ಇದ್ದಾರೆ. ಆ ಜನಗಳಿಗೆ ನೀವು ನಮ್ಮ ಒಂದು ಏನು ಸ್ಪಷ್ಟವಾಗಿದ್ದೀವಿ, ನಾವು ಯಾವುದೇ ರೀತಿ ನಮ್ಮಲ್ಲಿ ಕಳಂಕ ಇಲ್ಲ ಅಂತಕ್ಕಂಥವ್ರು ಇವತ್ತು ನೀವು ಜನಗಳ ಮುಂದೆ ಸಾಬೀತು ಮಾಡ್ತಕ್ಕಂಥ ನಿಮ್ಮ ಸಮಯ ಬಂದಿದೆ. ಜನನೇ ಬೇರೆ ಬಿಜೆಪಿನೋ JDS ತಿರಸ್ಕಾರ ಮಾಡ್ತಾರೆ. ಹಾಗಾದ್ರೆ ಯಾಕೆ ನೀವು ಸಾಬೀತು ಮಾಡ್ಕೊಳಕ್ ನಿಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ? ಇಲ್ಲಿ ನಡೆದಿರ್ತಕ್ಕಂಥದ್ದು ಸತ್ಯ, ಇದರಲ್ಲಿ ಹಿನ್ನೆಲೆ ಇದೆ, ಇದು ಸಾಬೀತು ಆಗ್ಬೇಕು, ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದು ನಮ್ಮ ವಾದ. ರೈಟ್, ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಮಾತಾಡ್ತೀನಿ DS ಅರುಣ್ ಅವ್ರನ್ನ ಮಾತನಾಡಿಸೋ ಸಮಯ ಕಾಂಗ್ರೆಸ್ನವರು ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, 2 ರೂಪಾಯಿ ಇಲ್ಲ, ಇದೇ ಪದ ಬಳಸ್ತಾರೆ ಅವರು. 2 ರೂಪಾಯಿ ಉಳಿಸಲಿಲ್ಲ, ನಮಗೆ 2 rupees ಉಳಿಸಲಿಲ್ಲ ಅಂತ ಹೇಳ್ತಾರೆ. ಮತ್ತು ಎಲೆಕ್ಟೋರಲ್ ಬಾಂಡ್ಸ್ ನ ಬಗ್ಗೆ ಕಾಂಗ್ರೆಸ್ನವರು ಮಾತನಾಡ್ತಾರೆ. ಸುಮಾರು 6,500 ಕೋಟಿ ರೂಪಾಯಿಗಳನ್ನ ಬಿಜೆಪಿ ಅಥವಾ NDA ಪಡೆದುಕೊಳ್ತು ಎಲೆಕ್ಟೋರಲ್ ಬಾಂಡ್ಸ್ ಅಲ್ಲಿ ಅನ್ನೋದು ಒಂದು ಸ್ಪಷ್ಟವಾದಂಥ ವಿಷಯವಾದರೆ,
ಎಲ್ಲಿಯೂ ಆಲ್ಮೋಸ್ಟ್ ಅಧಿಕಾರದಲ್ಲಿ ಇಲ್ಲದಂಥ ಹಲವು ಪಾರ್ಟಿಗಳು, ಇನ್ಕ್ಲೂಡಿಂಗ್ TMC, ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸು, ಯಾಕೆಂತಂದ್ರೆ ಕಾಂಗ್ರೆಸ್ಸು ನಿಮಗೆ ಎಷ್ಟು ಒಂದು 2-3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ಅಷ್ಟೇ. ಆಮೇಲೆ ದೇಶದಲ್ಲಂತೂ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ಅದು ನಿಯರ್ಲಿ 1400 ಕೋಟಿ ರೂಪಾಯಿಗಳಷ್ಟು ಎಲೆಕ್ಟಾರಲ್ ಬಾಂಡ್ಸ್ಗಳನ್ನು ಪಡೆದುಕೊಂಡಿದೆ. 2 ಸಲ ನೀವು ನಮ್ಮ ಮೇಲೆ IT ನೋಟಿಸಸ್ಗಳನ್ನು ಸ್ಲ್ಯಾಪ್ ಮಾಡಿ ಸುಮಾರು 3,500 ಕೋಟಿ ರೂಪಾಯಿಗಳಷ್ಟು ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇರೋ ಬರೋ ದುಡ್ಡನ್ನೆಲ್ಲ ಸೀಸ್ ಮಾಡಿ ಫ್ರೀಸ್ ಮಾಡಿ ಇಟ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಇದು ಕಾಂಗ್ರೆಸ್ನವರ ಪ್ರಶ್ನೆ. ನಾವು ಎಲ್ಲಿಂದ ಹಣ ಖರ್ಚು ಮಾಡಬೇಕು? ಇದು ಕಾಂಗ್ರೆಸ್ನವರ ಪ್ರಶ್ನೆ. ಪ್ರಾಬಬ್ಲಿ ಅದಕ್ಕೋಸ್ಕರನೇ ಅಂತ ಅನ್ಸುತ್ತೆ ಕಾಂಗ್ರೆಸ್ನವರು ಇಲ್ಲಿನ ಲೋಕಸಭಾ ಟಿಕೆಟ್ ವಿಷಯಕ್ಕೆ ಬಂದಾಗ ಹಲವು ಜನ ಮಿನಿಸ್ಟರ್ಗಳ ಮಕ್ಕಳಿಗೇನೆ ಕೊಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರವರೇ ಖರ್ಚು ಮಾಡ್ಕೊಳ್ಳಿ, ನಮ್ಮ ಹತ್ರ ಖರ್ಚು ಮಾಡಕ್ ದುಡ್ಡಿಲ್ಲ ಅನ್ನೋ ಥರದಲ್ಲೂ ಕೂಡ ಹಲವರು ಮಾತನಾಡ್ತಾ ಇದ್ದಾರೆ. ಹೌದಾ? ಈಸ್ ದಿಸ್ ದಿ ಕ್ವಶನ್? ಹಂಗೂ ಇದೆಯಾ? ಬಹಳ ವಿಚಾರಗಳು ಇಲ್ಲಿ ಪ್ರಸ್ತುತವಾಗ್ತಾ ಇದ್ದಾವೆ, ಬಹಳ ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಕಾಂಗ್ರೆಸ್ ಹೇಳ್ತಾ ಇದೆ ನಮ್ಮ ಇರೋ ಬರೋ ದುಡ್ಡನ್ನೆಲ್ಲ ಕಿತ್ಕೊಂಡ್ಬಿಟ್ರು. ಹಾಗಂತ ಒಂದು ಪ್ರಶ್ನೆ, ಒಂದು ಸ್ವಲ್ಪ ಹಿಸ್ಟ್ರಿಗೆ ಹೋದರೆ, ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಕೇಂದ್ರದಲ್ಲಿ ಆಯಾ ಸರ್ಕಾರದ ವಿರುದ್ಧವೆಲ್ಲವೂ ಕೂಡ ಈ ರೀತಿ ಆರೋಪ ಕೇಳಿಬರುತ್ತೆ. ಬಹಳ ಮುಖ್ಯವಾಗಿ UPA ಅಲಯನ್ಸ್ ಇದ್ದಂಥ ಸಂದರ್ಭದಲ್ಲಿ ಈ CBIನ ಕಾಂಗ್ರೆಸ್ ಬಚಾವೋ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಕರೀತಾ ಇದ್ರು. ಯಾರು? ಈ BJPಯವರು. ಇವಾಗ ED ಮತ್ತು CBI ಮತ್ತು IT ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಸ್ವಾಮ್ಯ ಅಂತ ಹೇಳ್ಬೋದಾ, ಅಥವಾ ಓಕೆ ಸರ್ಕಾರದ್ದು ಬಟ್ ಇಂಡಿಪೆಂಡೆಂಟ್ ಅಥಾರಿಟಿ ಇರುವಂಥ ಈ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ಗಳ ವಿಷಯ ಬಂದಾಗ ನಮ್ಮ ವಿರುದ್ಧ ಸುಮ್ಮನೆ ಆರೋಪ ಮಾಡ್ತಾರೆ, ನಮ್ಮ ದುಡ್ಡುಗಿಡ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಹೌದಾ? ಈ ದರ್ದು ಈ ಚುನಾವಣೆಯಲ್ಲಿ ಒಂದು ಬಹಳ ದೊಡ್ಡ ಪೊಲಿಟಿಕಲ್ ಪಾರ್ಟಿಗೆ, 400 ಪಾರ್ ಅಂತ ಹೇಳುವ ಪೊಲಿಟಿಕಲ್ ಪಾರ್ಟಿಗೆ ಬಂದ್ಬಿಡ್ತಾ? ಇಸ್ ಇಟ್ ಟ್ರೂ? ಇಸ್ ಇಟ್ ಬಿಲೀವಬಲ್? ಅಥವಾ ಇದು ಕಾಕತಾಳೀಯನ? ಈಸ್ ಇಟ್ ಎ ಕೋಇನ್ಸಿಡೆಂಟ್? ಮಾತಾಡ್ತಾರೆ ಅರುಣ್ ಸರ್ನ ಮಟ್ಟಿಗೆ ಹಿರಿಯ ಪತ್ರಕರ್ತರು. ಏನಂತೀರಿ ಸರ್ ತಾವು? ನೋಡಿ, BJP 2014ರಿಂದನೂ ಹೇಳ್ತಾ ಬಂದಿದೆ ನಾವು ಕಾಂಗ್ರೆಸ್ ಮುಕ್ತ ಭಾರತ್ ಇದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಓಕೆ, ಬಹುಶಃ ಅವರು 10 ವರ್ಷದಿಂದ ಇವತ್ತವರೆಗೂ ಕೂಡ ಅದನ್ನೊಂದು ಮುಖ್ಯ ಧ್ಯೇಯವಾಗಿ ಇಟ್ಕೊಂಡು ಇದನ್ನ ಮಾಡ್ತಿದ್ದಾರೆ ಏನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲೆಕ್ಷನ್ ಟೈಮ್ನಲ್ಲೇ ನೀವು ಈಗ ಇಡೀ ಪ್ರಶ್ನೆಗಳು ಬಿಟ್ಬಿಡಿ, ಅದು ಬೇಡ. ಎಲೆಕ್ಷನ್ ವಿಷಯಗಳು ತಗೊಂಡ್ರೆ ಈ ಮುಟ್ಟುಗೋಲು ಹಾಕೊಳ್ಳೋದು ಅಥವಾ ಫ್ರೀಸ್ ಮಾಡೋದು ಅಕೌಂಟ್ಸನ್ನ ಎಲೆಕ್ಷನ್ ಟೈಮ್ನಲ್ಲಿ ನೀವು 1 ತಿಂಗಳು ಮುಂಚೆ ಮಾಡ್ತೀರಿ. ಆಮೇಲೆ ಇವತ್ತು ಕೂಡ ಒಂದು ನೋಟಿಸ್ ಬಂದಿದೆ. ಹೌದು, ಎರಡು ನೋಟಿಸ್. ಅದು 1995 95ನೇ ಇಸ್ವಿಯ ಒಂದು ಇಶ್ಯೂ ಅದು. ಸೊ ಅದನ್ನ ಈಗ ತಂದ್ಬಿಟ್ಟು ನೀವು ಹಣ ಕೇಳಿದ್ರೆ, ಸೊ ಇಷ್ಟು ವರ್ಷ ಏನಾಗ್ತಾ ಇತ್ತು? ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೂ ಬಹುಶಃ ಅದು ಕಾನೂನನ್ನು ಪಾಲಿಸ್ತಿಲ್ವಾ? ಆಮೇಲೆ BJP 10 ವರ್ಷ ಏನು ಅಧಿಕಾರದಲ್ಲಿದೆ ಅವಾಗಲೂ ಕೂಡ ಇದು ಅವರ ಗಮನಕ್ಕೆ ಬಂದಿರಲಿಲ್ವಾ? ಈಗ ಸಡನ್ ಆಗಿ ಎಲೆಕ್ಷನ್ ಟೈಮ್ನಲ್ಲಿ ಯಾಕೆ ಬಂತು? ಹಾಗೇನೆ ಈಗ ಬೇರೆ ಪಕ್ಷಗಳು ಕೂಡ BJP ಎಲ್ಲದನ್ನು ಸರಿಯಾಗಿ ಮಾಡ್ಕೊಂಡು ಬಂದಿದ್ಯಾ ಅದನ್ನು ಕೇಳಬೇಕಾಗತ್ತೆ. ನಮ್ಗೆ ಗೊತ್ತಿಲ್ಲ, ಅದು ಬಹುಶಃ ಮಾಡ್ಕೊಂಡು ಬಂದಿರ್ಬೋದು. ಆದರೆ ಅವರು ಕೂಡ ಒಂದು ವೈಟ್ ಪೇಪರ್ ತಂದು ಈ ರೀತಿ ನಮ್ಮ ಆಲ್ ಅವರ್ ಅಕೌಂಟ್ಸ್ ಆರ್ ಆಲ್ ಫೈನ್ ಆರ್ ಫೇರ್, ಏನೋ ಒಂದು ಅಕ್ರಮ ಏನು ನಡೆದಿಲ್ಲ ಇಲ್ಲಿ ಅಂತ ಒಂದು ಹೇಳಿಕೆ ಕೊಟ್ಟರೆ ಬಹುಶಃ ಅದು ಕೂಡ ಅವರ ಟ್ರಾನ್ಸ್ಪರೆನ್ಸಿಗೆ, ಅವರ ಆ್ಯಂಟಿ ಕರಪ್ಷನ್ ಮೂವ್ ಏನಿದೆ ಅದಕ್ಕೆ ಬಹುಶಃ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಒಂದು, ನೀವು ಕಾಂಗ್ರೆಸ್ ಮುಕ್ತ ಭಾರತನ ಬಹುಶಃ ಮಾಡೋಕ್ಕೆ ಹೊರಟಿದ್ದೀರಿ, ಇದು ಒಂದು ಅಂಶ. ಇನ್ನೊಂದು, ಎಲೆಕ್ಷನ್ ಟೈಮ್ನಲ್ಲಿ ಇದೆಲ್ಲ ಬರ್ತಾ ಇದೆ. ಅದು ಯಾಕೆ ಬರ್ತಿದೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಮೇಲೆ ಇಂಥ ಒಂದು ಸಿಟ್ಟಿದೆಯಾ ಭಾರತೀಯ ಜನತಾ ಪಕ್ಷಕ್ಕೆ, ಅಥವಾ ತಮ್ಮ ಹಿಡಿತದಲ್ಲಿ ಏನೇನು ಆರ್ಮ್ಸ್ ವಿಂಗ್ಸ್ ಆಫ್ ದಿ ಗವರ್ಮೆಂಟ್ ಏನೋ ಅದೆಲ್ಲ ಇದೆ, ಅದನ್ನು ತುಂಬ ಒಂದು ಬಲಿಷ್ಠವಾಗಿ ಅದನ್ನು ಬಳಸ್ಕೊಂಡು ಬೇರೆ ಪಕ್ಷಗಳ ಮೇಲೆ ಅದು ಒಂದು ರೀತಿಯ ತನ್ನ ದಬ್ಬಾಳಿಕೆಯನ್ನು ಮಾಡ್ತಾ ಇದೆಯಾ, ಇವೆಲ್ಲವೂ ಒಂದು ಪ್ರಶ್ನೆ ಬರುತ್ತೆ. ಈಗ ನಾವು ಈ ಲಿಕ್ಕರ್ ಸ್ಕ್ಯಾಮ್ ಏನಿದೆ, ಲಿಕ್ಕರ್ ಗೇಟ್ ಅರವಿಂದ್ ಕೇಜ್ರಿವಾಲ್ ಅವರದ್ದು, ಇದು ಪ್ರಕಾಶ್ ಅವರು ಹೇಳಿದಾಗೆ ಮೊದಲು ಕಾಂಗ್ರೆಸ್ಸನ್ನೇ ಇದೊಂದು ಅಲಿಗೇಷನ್ ಅಜಯ್ ಮಕ್ಕನೇ ರೈಸ್ ಮಾಡಿದ್ದು ಮೊದಲಿಗೆ. ಸೊ ನೀವೇ ಹೇಳಿದ್ರಿ ಇದ್ರ ಬಗ್ಗೆ ಕಾಂಗ್ರೆಸ್ಗೆ ಮಾತ್ರ ನೈತಿಕ ಹಕ್ಕಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಒಂದು ಕಂಪ್ಲೀಟ್ ಆಗಿ ಅದು ಓವರ್ಟರ್ನ್ ಆಗಿದೆ. ಆದರೆ ಮುಂದೆ ಅದು ಏನಾಗುತ್ತೆ? ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರಶ್ನೆ, ನ್ಯಾಯಾಧೀಶರೇ ಅದನ್ನು ಮಾಡಿದರು. ಎಲ್ಲಿದೆ ಮನಿ ಟ್ರೈಲ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದಿಸ್. ಅದನ್ನು ಮನಿ ಟ್ರೈಲ್ನ ನೀವು ಇನ್ನೂ ಎಸ್ಟಾಬ್ಲಿಷ್ ಮಾಡಿಲ್ಲ. ನೀವು ಅದಕ್ಕೆ ಎಸ್ಟಾಬ್ಲಿಷ್ ಮಾಡೋಕ್ಕಿಂತ ಮುಂಚೆನೆ ಇವರನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಿ. ಮನೀಶ್ ಸಿಸೋಡಿಯಾ ಅವರನ್ನ ಅರೆಸ್ಟ್ ಮಾಡಿ ಆಗಲೇ 1.5 ವರ್ಷ ಆಯಿತು. ಹೌದು. ಹಾಗೆಯೇ
ಸತ್ಯೇಂದ್ರ ಜೈನ್ ಅವರನ್ನು ಅರೆಸ್ಟ್ ಮಾಡಿದ್ರಿ, ಈಗ ಮುಖ್ಯಮಂತ್ರಿನ ಅರೆಸ್ಟ್ ಮಾಡಿದಿರಿ. Right. ಸೊ ವೇರ್ ಇಸ್ ಎ ಮನಿ ಟ್ರೈಲ್? ಗಿವ್ ಅಸ್ ಪ್ರಾಪರ್ ಡಿಫೆನ್ಸ್ ಆಫ್ ದುಡ್ಡು ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಹೇಗೆ ಹೋಗಿದೆ, ಈ ರೀತಿ ಕೆಲವು ಯಾರ್ಯಾರಿಗೆ ಹೋಗಿದೆ, ಕೆಲವು ಪ್ರಶ್ನೆಗಳನ್ನ ಕವಿತಾನೂ ಇದ್ದಾಳೆ, ಕೆಲವು ಪ್ರಶ್ನೆಗಳನ್ನ ಅದು ಕೂಡ ಕೆಲವು ಪ್ರಶ್ನೆಗಳನ್ನ ಅದು ಇನ್ನೂ ಇಡೀ ನ್ಯಾಯಾಲಯಕ್ಕೆ ಒಪ್ಪಿಸಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಸೊ ಅನೇಕ ಸಂಗತಿಗಳಿದೆ. ಸೊ ಹೀಗಾಗಿ ಭಾರತೀಯ ಜನತಾ ಪಕ್ಷನೂ ಆನ್ಸರ್ ಮಾಡುವಂಥ ಒಂದು ಕೆಲವು ಅನೇಕ ಪ್ರಶ್ನೆಗಳಿದೆ. ಹಾಗೆಯೇ ಕಾಂಗ್ರೆಸ್ ಕೂಡ, ಕಾಂಗ್ರೆಸ್ ಈಸ್ ನಾಟ್ ಔಟ್ ಆಫ್ ದಿ ವುಡ್ಸ್ ಅಂತ ಹೇಳ್ಬೋದು ಇದರಲ್ಲಿ. ಹಾಗಾಗಿ ಒಂದು ಚುನಾವಣೆ ಸಮಯದಲ್ಲಿ ಇದು ಬರುವಂಥ ಪ್ರಶ್ನೆಗಳು ಯಾಕೆ ಬರುತ್ತೆ? ಈ ಅಧಿಕಾರೂಢ ಪಕ್ಷ ಇಸ್ ಇಟ್ ಔಟ್ ಟು ಡೆಸ್ಟ್ರಾಯ್ ದಿ ಅಪೋಸಿಷನ್? ಇದೊಂದು ಪ್ರಮುಖ ಪ್ರಶ್ನೆ ಆಗುತ್ತೆ ಇಲ್ಲಿ. ಓಕೆ, ಇದರ ಜೊತೆಗೆ ಇಡಿ ಏನು ಹೇಳುತ್ತೆ ಅಂತಂದ್ರೆ, ಈಗ ಮನಿ ಟ್ರಯಲ್ ವಿಷಯಕ್ಕೆ ಬಂದಾಗ ಸುಮಾರು ಹಲವು ಕೋಟಿಗಳಷ್ಟು ಮನಿ ಟ್ರಯಲ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಘನ ನ್ಯಾಯಾಲಯದ ಮುಂದೆ ನಾವು ಪ್ರಸ್ತುತಪಡಿಸಿದ್ದೇವೆ ಅನ್ನುವ ವಾದವನ್ನೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯ ಈ ಕ್ಷಣಕ್ಕೂ ಕೂಡ ಹೇಳ್ಕೊಂಡು ಬಂದಿದೆ. ವೆನ್ ಇಟ್ ಕಮ್ಸ್ ಟು ದಿ ಲಿಕ್ಕರ್ ಗೇಟ್ ಸ್ಕ್ಯಾಮ್ ಅಗೇನೆಸ್ಟ್ ಅರವಿಂದ್ ಕೇಜ್ರಿವಾಲ್ ಆರ್ ದಿ ಆಮ್ ಆದ್ಮಿ ಪಾರ್ಟಿ. ಇದರೊಟ್ಟಿಗೆ ನನಗಿರೋ ಒಂದು ಕನ್ಸರ್ನ್ ಏನು ಅಂತಂದ್ರೆ, ನಾವು ಈ ಮನಿ ಟ್ರಯಲ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚರ್ಚೆ ನಡೆಸಿಬಿಟ್ರೆ, ಇವಾಗ ನಾವಿಲ್ಲಿ ಮೀಡಿಯಾ ಟ್ರಯಲ್ ಮಾಡಿಬಿಟ್ರೆ ದ ಕೇಸ್ ಇಸ್ ಇನ್ ದಿ ಕೋರ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಇಲ್ಲಿ ಮನಿ ಟ್ರಯಲ್ ಆಗಿದೆಯಾ, ಯಾರಿಂದ ಯಾರಿಗೆ ದುಡ್ಡು ಹೋಯಿತು, ದುಡ್ಡು ಹೋಗಿದ್ದೇ ನಿಜಾನಾ, ಅಥವಾ ಇಡಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ಯಾ ಮಾಡಿಲ್ವಾ, ಅದನ್ನೇನು ಅವ್ರು ಓಪನ್ ಪಬ್ಲಿಕೇಶನ್ ಏನು ಕೊಟ್ಟಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು, ಬಟ್ ಹೇಳ್ಕೊಂಡು ಬರ್ತಿದ್ದಾರೆ ಸುಮಾರು ಕಡೆಗಳಲ್ಲಿ. ಬಟ್ ನಾವಿಲ್ಲಿ ಮೀಡಿಯಾ ಟ್ರಯಲ್ ಮಾಡಿಬಿಟ್ರೆ ಅದು ಕೋರ್ಟ್ನಲ್ಲಿರುವ ಪ್ರಕರಣ ನಮಗೆ ಗೊತ್ತಿಲ್ಲದಂಗೆ ಸಬ್ಜುಡೀಸ್ ಮಾಡ್ದಂಗೆ ಆಗ್ಬಿಡಲ್ವಾ ಅಂತ ನನಗೆ ಅನ್ಸುತ್ತೆ. ಯು ಆರ್ ರೈಟ್. ಅಲ್ಟಿಮೇಟ್ಲಿ ಕೋರ್ಟ್ಗೆ ಎಲ್ಲದೂ ವಿಷಯಗಳು ಗೊತ್ತಿರುತ್ತೆ. ಅವರು ಸರಿಯಾಗಿ ತೀರ್ಮಾನ ಖಂಡಿತ ಮನೀಶ್ ಸಿಸೋಡಿಯಾ ಅವರು 1.5 ವರ್ಷದಿಂದ ಮಾತಾಡ್ತೀನಿ. ಅದ್ರ ಬಗ್ಗೆ ಯಾರು ಡೌಟ್ ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ತಾನೇ ನಾವು ಶಿವಕುಮಾರ್ ಅವರ ಇಶ್ಯೂಸ್ ಡಿಸ್ಕಸ್ ಮಾಡಿದ್ವಿ, ಅವರಲ್ಲಿ ಕೋರ್ಟ್ ಏನು ಹೇಳ್ತು. ಹಾಗೆಯೇ ಈ ಒಂದು ಕೇಸ್ನಲ್ಲಿ ಏನಿದೆ ಲಿಕ್ಕರ್ ಸ್ಕ್ಯಾಮ್ನಲ್ಲಿ, ಇದರಲ್ಲಿ ಕೂಡ ಖಂಡಿತ ನ್ಯಾಯಾಲಯ ಒಂದು ಸರಿಯಾದ ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತ ನಮ್ಗೆ ಎಲ್ರಿಗೂ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಪ್ರಕರಣ ಇವರು ಹೊರಗೆ ತಗೊಂಡ್ಬಂದ್ರು. ಅವಾಗ ನಾನು ಒಂದು ವಿಷಯ ಇದಕ್ಕೆ ಸ್ವಲ್ಪ ಆಡ್ ಮಾಡಬಹುದಾದ್ರೆ, ಅಲ್ಲಿ ಒಂದಿಷ್ಟು ಫುಟೇಜಸ್ ಹೊರಗಡೆ ಬಂತು, ಇಡಿನೇ ಆಚೆ ಬಿಡ್ತು, ಐಟಿನೇ ಆಚೆ ಬಿಡ್ತು. ಅಲ್ಲೆಲ್ಲೋ ಡೆಲ್ಲಿಲಿ, ಪುಣೆಯಲ್ಲಿ, ಮುಂಬೈನಲ್ಲಿ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಮ್ಗೆ ಆಚೆ ಕಡೆ ಬರ್ತಾ ಹೋಯ್ತು. ಬಟ್ ಅದು ಇಡಿಯ ಪರ್ವ್ಯೂನಲ್ಲಿ ಬರೋದಿಲ್ಲ 120B ಕ್ರಿಮಿನಲ್ ಕಾನ್ಸ್ಪರೆನ್ಸಿ ಅಡಿಯಲ್ಲಿ ಅನ್ನೋದನ್ನು ನಂತರದಲ್ಲಿ ನ್ಯಾಯಾಲಯ ಸ್ಪಷ್ಟವಾಗಿ ಅದನ್ನು ಕ್ವಾಶ್ ಮಾಡಿ ಯು ಆರ್ ನಾಟ್ ಎಂಟೈಟಲ್ಡ್ to prove this case or to continue this case under the 120B IPC of the criminal conspiracy ಅಂತ ಹೇಳ್ತು. ಅಲ್ಲಿಂದ ಅದು ಇಡಿ ತೆಕ್ಕೆಯಿಂದ ಹೊರಟೋಯ್ತು. ಬಟ್ ಅಲ್ಲಿ ನಮಗೆ ದುಡ್ಡು ಸಿಕ್ತು ಅನ್ನೋದ್ರ ಬಗ್ಗೆ, ಮತ್ತೆ ಯಾರು ಕರ್ನಾಟಕ ಭವನದ ಒಬ್ಬ ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನೋದ್ರ ಬಗ್ಗೆ, ಅಲ್ಲೆಲ್ಲ 8 ಕೋಟಿ ಅನ್ನೋದ್ರ ಬಗ್ಗೆ ಏನೇನೋ ಒಂದಿಷ್ಟು ಬರ್ತಾ ಇತ್ತು ಅವಾಗ. ಮತ್ತು ನಾವು ಒಂದಿಷ್ಟು ದೃಶ್ಯಾವಳಿಗಳು, ಫುಟೇಜ್ಗಳನ್ನು ಕೂಡ ನೋಡ್ತಾ ಇದ್ವಿ. ಬಟ್ ಈ ಪ್ರಕರಣದಲ್ಲಿ ನೀವು ಹೇಳ್ದಂಗೆ ಈ ಕ್ಯಾಶ್ ಸ್ಟ್ಯಾಕಿಂಗ್ ಆಗಲಿ ಎಲ್ಲೂ ನಾವು ಗಮನಿಸಲಿಲ್ಲ. ಬಟ್ ಇಡಿ ತನ್ನ ಬಾಯಿ ಮಾತಿನಲ್ಲಿ ಅಥವಾ ಬೇರೆ ಬೇರೆ ಪಬ್ಲಿಕೇಶನ್ಗಳ ಮೂಲಕ ಹೇಳ್ಕೊಂಡು ಬರ್ತಾ ಇದೆ ಒಂದಿಷ್ಟು. ಇದೊಂದು ಪ್ರಶ್ನೆ ಇದೆ ಪ್ರಕಾಶ್ ಜಿ. ಬಟ್ ನಾನು ಸಬ್ಜುಡೀಸ್ ಮಾಡೋಕ್ಕೆ ಹೋಗಿ ನಾನು ಕೋರ್ಟ್ನಲ್ಲಿ ಏನು ಹೇಳ್ತು ಇಡಿ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ಅವರು ಓವರ್ ಆಲ್ ಏನು ಹೇಳುತ್ತೆ ಕಾಂಗ್ರೆಸ್ ಅಥವಾ ಆಮ್ ಆದ್ಮಿ ಪಾರ್ಟಿ ಏನು ಹೇಳುತ್ತೆ ಅಂತಂದ್ರೆ, ದಿ ಎಂಟೈರ್ ಕೇಸ್ ಇಟ್ ಸೆಲ್ಫ್ ಇಸ್ ಎ ಕಾನ್ಸ್ಪಿರಸಿ. ಕಾಂಗ್ರೆಸ್ನವರು ಓಪನ್ ಅಪ್ ಮಾಡಿರ್ಬೋದು ಇದನ್ನ, ಪೆಂಡೋರಾ ಬಾಕ್ಸ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದಿ ಎಂಟೈರ್ ಕೇಸ್ ಇಟ್ ಸೆಲ್ಫ್ ಇಸ್ ಎ ಕಾನ್ಸ್ಪಿರಸಿ. ದಟ್ ಇಸ್ ವಾಸ್ ಕಾಂಗ್ರೆಸ್ ಹ್ಯಾಸ್ ಟು ಸೇ ನೌ. ಕೇಸ್ ಬುಕ್ ಮಾಡಿದವ್ರೆ ಇದು ಕಾನ್ಸ್ಪಿರಸಿ ಅಂತ ಅಂದ್ರೆ ಉದ್ದೇಶ ಏನದು? ಕೇಸ್ ಮೊದಲು ಓಪನ್ ಮಾಡಿದ್ದೆ ಕಾಂಗ್ರೆಸ್ ಅವರು. ಸರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಯ್ತು, ಅಲ್ಲಿನ LGಗೆ ಹೋಯ್ತದು, ಅಲ್ಲಿನ LGಗೆ ಹೋಯ್ತು, ನಂತರದಲ್ಲಿ LG ಇಂದ ಅದು ತನಿಖಾ ಸಂಸ್ಥೆಗಳಿಗೆ ಹೋಯ್ತು. ಇದೇ ಪ್ರೊಸೀಜರ್ ಅಲ್ವೇ? ದಿಸ್ ಇಸ್ ದ ಪ್ರೊಸೀಜರ್. ಇವತ್ತು ಇವ್ರು ಮೈತ್ರಿಕೂಟ ಆಗಿದೆ ಅಂದ ತಕ್ಷಣ ಅರವಿಂದ್ ಕೇಜ್ರಿವಾಲ್ ಅವರು ಸರ್ಫಿಂದ ವಾಶ್ ಆಗ್ಬಿಟ್ರ? ಅವತ್ತು ಯಾಕೆ ಕೊಟ್ರು ಕಂಪ್ಲೇಂಟು? ಅವತ್ತು ಶೀಲಾ ದೀಕ್ಷಿತ್ ಬಗ್ಗೆ ಏನೇನು ಮಾತಾಡಿದ್ರು ಅರವಿಂದ್ ಕೇಜ್ರಿವಾಲ್ ಅವರು, ಯಾರು ಭ್ರಷ್ಟಿದಾರೋ ಅವನ್ನೆಲ್ಲ ಫಸ್ಟ್ ನಾನು ಜೈಲ್ಗೆ ಹಾಕ್ತೀನಿ ಅಂತ ಇದ್ದವ್ರು ಇವತ್ತು ಅವ್ರು ಕೈ ಜೋಡಿಸ್, ಅದು ಅವ್ರ ಇಷ್ಟ ಆಗಲಿ. ಆದರೆ ಇದನ್ನು ಕಾನ್ಸ್ಪಿರಸಿ ಅನ್ನೋದು ಮಾತ್ರ ಇದು ತಪ್ಪಾಗುತ್ತೆ. ಯಾಕೆ ಒಂದು ಹೇಳ್ತೀನಿ ಕೇಳಿ. ಸತ್ಯೇಂದ್ರ ಜೈನ್ ಇರ್ಬೋದು, ಮನೀಶ್ ಸಿಸೋಡಿಯಾ ಇರ್ಬೋದು, ಸಂಜಯ್ ಸಿಂಗ್ ಇರ್ಬೋದು, 1.5 ವರ್ಷದಿಂದ ಕೋರ್ಟ್ ಯಾವುದೇ ಆಧಾರ ಇಲ್ಲದೆ, ಯಾವುದೇ ಗಟ್ಟಿಯಾದ ಕೇಸ್ ಇಲ್ಲದೆ ಅವ್ರನ್ನ ಜೈಲಲ್ಲಿ ಇಡಲ್ಲ ಸರ್. ಅಷ್ಟು 1.5 ವರ್ಷದಿಂದ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿಯನ್ನು ಸುಮ್ಮನೆ ತೊಗೊಂಡೋಗಿ ತಿಹಾರ್ ಜೈಲೆಲ್ಲ ಹಾಕ್ಬಿಡಲ್ಲ ಸರ್. ಯಾಕೆ ಅವ್ರಿಗೆ ಬೇಲ್ ಸಿಕ್ಕಿಲ್ಲ?
ಪ್ರತಿ ಬಾರಿನೂ 15 ದಿವಸಕ್ಕೆ ಒಂದ್ಸತಿನೋ 20 ದಿವಸಕ್ಕೆ ಒಂದ್ಸತಿನೋ ಕೋರ್ಟ್ಗೆ ಅವ್ರ ಕೇಸ್ ಬಂದೇ ಬರುತ್ತೆ. ಆ ಕೇಸ್ ಬಂದಾಗೆಲ್ಲ ಇವರು ಪೇಪರ್ಗಳು ಪ್ರೆಸೆಂಟ್ ಮಾಡ್ತಾರೆ, ನ್ಯಾಯಾಧೀಶರು ಅದನ್ನ ಪರಾಮರ್ಶೆ ಮಾಡ್ತಾರೆ. ಆ ಮಾಡಿದಾಗೆಲ್ಲ ಮತ್ತೆ ಅವರ ಜುಡಿಷಿಯಲ್ ಕಸ್ಟಡಿನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಕೇಸ್ ಇಲ್ಲದೆ ಮಾಡ್ತಾ ಇದ್ದಾರಾ? ಹಾಗಾದ್ರೆ ನಾವು ಕೇಸ್ ಬಗ್ಗೆ ಜಡ್ಜ್ಗಳ ಬಗ್ಗೆ ವಿ ಆರ್ ಕ್ಯಾಸ್ಟಿಂಗ್ ಆಸ್ಪರ್ಷನ್. ಆದರೆ ನಮ್ಮ ನ್ಯಾಯಾಲಯ ವ್ಯವಸ್ಥೆ ಬಗ್ಗೆ ನಾವು ಅನುಮಾನ ವ್ಯಕ್ತಪಡಿಸೋದು ಅದು ತಪ್ಪಾಗೋದಿಲ್ವಾ? ಕಾಯ್ಬೇಕು. ಇವತ್ತು ಕೇಸ್ ಆಗಿದೆ, ಜೈಲಲ್ಲಿದ್ದಾರೆ. 3 ತಿಂಗಳು ಶಿವಕುಮಾರ್ ಅವರು ಜೈಲಲ್ಲಿದ್ದರು, ಬಿಡುಗಡೆ ಆಚೆ ಬಂದ್ರು ಬೇಲ್ ಸಿಕ್ಕಿ. ಈಗ ಇವರು ಯಾಕೆ 1.5 ವರ್ಷದಿಂದ ಇವ್ರಿಗೆ ಸಿಕ್ಕಿಲ್ಲ? ಇವತ್ತು ಕಾಂಗ್ರೆಸ್ ಅವರು ಕುರುಡಾಗಿ ಆಮ್ ಆದ್ಮಿ ಪಾರ್ಟಿ ಕೇಸನ್ನ ಅವರು ವಹಿಸ್ಕೊಂಡು ಮಾತಾಡೋದು ಸರಿಯಲ್ಲ. ಅವ್ರನ್ನ ಇನ್ನೊಂದು ಇವರೊಂದು ಪಾಯಿಂಟ್ ಹೇಳಿದ್ರು, ಚುನಾವಣಾ ಆಯೋಗ ಒಂದು ಹೇಳ್ಬಿಡ್ತೀನಿ, ತಪ್ಪು ಕಲ್ಪನೆ. ಚುನಾವಣಾ ಆಯೋಗದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಏನು ಪರ್ಮನೆಂಟ್ ಇರಲಿಲ್ಲ. ಅದು ಇತ್ತೀಚೆಗೆ ಒಂದು ಕೇಸ್ ಚಾಲೆಂಜ್ ಮಾಡಿದಾಗ ಒಂದು ಸ್ವಲ್ಪ ದಿವಸ ಕಾಲ ಮಾತ್ರ ಸುಪ್ರೀಂ ಕೋರ್ಟ್ ಜಡ್ಜು ಒನ್ ಆಫ್ ದ ಜಡ್ಜ್ ವಾಸ್ ಇನ್ವಾಲ್ವ್ಡ್ ಇನ್ ಇಟ್. ಆಮೇಲೆ ಅದು ಹೇಳ್ತು, ನೀವು ಒಂದು ಕಾನೂನು ಮಾಡಿ ಪಾರ್ಲಿಮೆಂಟಲ್ಲಿ ಅದರಲ್ಲಿ ಯಾರು ಇರ್ತಾರೋ ಅದು ಮುಖ್ಯ ಅಂತ ಹೇಳಿದಾಗ ಅಪೋಸಿಷನ್ ಲೀಡರ್ನು ಸೇರಿಸೋದಿಲ್ಲ. ಲಾರ್ಜೆಸ್ಟ್ ಪಾರ್ಟಿ ಆಫ್ ದಿ ಅಪೋಸಿಷನ್ ಒನ್ ಆಫ್ ದ ಮೆಂಬರ್ ಆಗಿದ್ದು ಮೊನ್ನೆ ಕುರೇಶಿ ಅಂತ ಒಬ್ಬರು ಎಲೆಕ್ಷನ್ ಕಮಿಷನರ್ ಇದ್ರು. ಅವ್ರು ಹೇಳಿದ್ರು, ಇಷ್ಟು ವರ್ಷ ಬರೀ ಇದ್ದಿದ್ದು ಒಂದೇ ಆಡಳಿತ ಪಕ್ಷದವರೇ, ಈಗ ಕಡೆ ಪಕ್ಷ ಒಬ್ಬರು ಅಪೋಸಿಷನ್ ಲೀಡರ್ನ ಇದ್ದಾರೆ ಅಂತ. ಅದನ್ನ ಯಾಕಂದ್ರೆ ಮಾಹಿತಿ ತಪ್ಪು ಹೋಗಬಾರ್ದು. ಇವತ್ತು ಮಾಡಿರುವಂತ ವ್ಯವಸ್ಥೆ ಪಾರದರ್ಶಕವಾಗಿದೆ. ಸುಪ್ರೀಂ ಕೋರ್ಟ್ ಅವಶ್ಯಕತೆ ಇಲ್ಲ ಆಡಳಿತಾತ್ಮಕ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ. ಈ ಸಂಘ ಎಕ್ಸಿಕ್ಯೂಟಿವ್ ಬೇರೆ, ಜುಡಿಷಿಯರಿ ಬೇರೆ. ದಟ್ ಗ್ಯಾಪ್, ದಟ್ ಡಿಫರೆನ್ಸ್ ಶುಡ್ ಬಿ ದೇರ್ ಅಂಡ್ ಇಟ್ ಈಸ್ ದೇರ್. ಈಗ ಇವೆಲ್ಲದರ ಜೊತೆಗೆ ನಾನು ಲಿಕ್ಕರ್ ಗೇಟ್ನ ಬಿಡ್ತೀನಿ, ಬಟ್ ಇವರ ಮೇಲೆ ನೀವು ಸ್ಲ್ಯಾಪ್ ಮಾಡಿರುವ, ನೀವು ಇನ್ ದ ಸೆನ್ಸ್ IT ಅಲ್ಲ, ಅವರು ಅಂತ ಹೇಳೋದು, ನೀವು ಇನ್ ದ ಸೆನ್ಸ್ IT ಸ್ಲ್ಯಾಪ್. ನೋ ಐ ಕರೆಕ್ಟ್ ಮೈ ಸೆಲ್ಫ್. ಅವ್ರೇನು ಹೇಳ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಅಲ್ಲ. ಸೊ IT ಸ್ಲ್ಯಾಪ್ ಮಾಡಿರುವ ಒನ್ ಆಫ್ ದಿ ನೋಟಿಸಸ್ ಡೇಟ್ಸ್ ಬ್ಯಾಕ್ ಟು ನಿಯರ್ಲಿ 29 years. ಇವತ್ತು ಕೋರ್ಟಲ್ಲಿ ಬಹಳ ಸ್ಪಷ್ಟವಾಗಿ ತುಷಾರ್ ಮೆಹ್ತಾ ಅವರು ಸಬ್ಮಿಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಯಾವುದೇ ಕ್ರಮ ಜರುಗಿಸಲ್ಲ, ನಾವು ಚುನಾವಣೆ ಆದಮೇಲೆ ಕೇಸನ್ನು ಪರ್ಸ್ಯೂ ಮಾಡ್ತೀವಿ ಅಂತ. ನೆಕ್ಸ್ಟ್ ಹಿಯರಿಂಗ್ ಕೊಟ್ಟಿರೋದು ಜುಲೈ ತಿಂಗಳಿಗೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಯಾವುದೇ ಆತಂಕವೂ ಇಲ್ಲ. ಯಾವ ಮ್ಯಾಚ್ ಫಿಕ್ಸಿಂಗ್ ₹2 ಇಲ್ಲ ನಮ್ಮ ಹತ್ರ, ರೈಲಲ್ಲಿ ಓಡಾಡಕ್ಕೆ, ಬಸ್ಸಲ್ಲಿ ಓಡಾಡಕ್ಕೆ. ಹೌದು, ರಾಮಲೀಲಾ ಮೈದಾನದಲ್ಲಿ ಪಬ್ಲಿಕ್ ಮೀಟಿಂಗ್ ಏನು ಜನ ದುಡ್ಡು ಕೊಟ್ಟಲ್ಲಿ ಮಾಡಿದ್ದ? ಇದೆಲ್ಲ ನೋಡಿ, ಇವೆಲ್ಲ ರಾಜಕಾರಣವಾಗಿ ಅದರಿಂದ ಅದಕ್ಕೆಲ್ಲ ಮಹತ್ವ ತೂಕ ಏನು ಕೂಡ ಅಗತ್ಯ ಇಲ್ಲ. ಇವತ್ತು ಅನ್ನೋದು ಬಹಳ ಆಶ್ಚರ್ಯ. ಇವ್ರಿಗೂ 5-6 ಸರ್ಕಾರಗಳಿತ್ತು. ಇವ್ರು ಹೆಂಗೆ ಅಂದ್ರೆ, ಲೆಕ್ಕ ಹೆಂಗಿದೆ ಅಂದ್ರೆ, ನೀವು 5 ವರ್ಷದಲ್ಲಿ 6,000 ಕೋಟಿ ಎಲೆಕ್ಟ್ರಲ್ ಬಾಂಡ್ ತಗೊಂಡ್ರೆ ಅದು ಭ್ರಷ್ಟಾಚಾರ. ನಾವು 1,400 ಕೋಟಿ ರೂಪಾಯಿ ನಾವು ವಸೂಲಿ ಮಾಡಿದ್ರೆ ಡಬಲ್ ಸ್ಟ್ಯಾಂಡರ್ಡ್ ವಿಚಾರದಲ್ಲೂ, ನ್ಯಾಯಾಲಯದ ವಿಚಾರದಲ್ಲಿ, ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲೆ ಮಾಡೋ ವಿಚಾರ, ಕಾಂಗ್ರೆಸ್ ಅವ್ರಿಗೊಂದು ನಿಲುವು, ವಿರೋಧ ಪಕ್ಷಗಳು ಅಥವಾ ಆಡಳಿತ ಪಕ್ಷಕ್ಕೆ ಒಂದು ನಿಲುವು. ಇದು ಮೊದಲು ನಡೀತಾ ಇತ್ತು. 2014 ಈ ರೀತಿಯ ನಿಲುವುಗಳು ನಡೀತಾ. ಆಡಳಿತದಲ್ಲಿ ಇರ್ತಿದ್ರು, ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ರು. ಇವತ್ತು ವಿರೋಧ ಪಕ್ಷದಲ್ಲಿರೋರ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅಶೋಕ್ ಚವ್ಹಾಣ್ ಆದರ್ಶ ಹೌಸಿಂಗ್ ಕೋಆಪರೇಟಿವ್ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಆದರ್ಶ ಹೌಸಿಂಗ್ ಕೋಆಪರೇಟಿವ್ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಕಾರ್ಗಿಲ್ ಆದರ್ಶ ಅವಾಗ ಅಶೋಕ್ ಚವ್ಹಾಣ್ ಸೇರಿಸ್ಕೊಂಡ್ರಲ್ಲ ಮಹಾರಾಷ್ಟ್ರದಲ್ಲಿ, ಅವಾಗ ಅವ್ರು ಕ್ಲೀನ್ ವಾಪಸ್ ತಗೊಳಕ್ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ. ಬಿಜೆಪಿ ಭ್ರಷ್ಟಾಚಾರಿಗಳೆಲ್ಲ ನಿಮ್ ಪಕ್ಷ ಸೇರ್ಕೊಂಡಿದ್ದಾರಲ್ಲ, 15ಕ್ಕೂ ಹೆಚ್ಚು ಜನ ಭ್ರಷ್ಟಾಚಾರಿಗಳು ನಿಮ್ ಪಕ್ಷ ವಾಪಸ್ ತಗೊಳಕ್ ಸುಮ್ನೆ ಯಾರ ನಮ್ಮ 15 ಜನರ ಮೇಲೆ ಏನಾಯ್ತು? ಈಗ ಅವ್ರ ಪ್ರಕರಣಗಳು ಏನಾದ್ರು? ಯಾಕೆ ಅವ್ರನ್ನ ಬಂಧಿಸಿ ಜೈಲ್ ಒಳಗಡೆ ಇಡ್ತಾ ಇಲ್ಲ ನೀವು? ಸೇಮ್ ಪಾಯಿಂಟ್ ಇನ್ ಟೈಮ್ ದಯವಿಟ್ಟು ಕೋರ್ಟ್ ಬಗ್ಗೆ ಪ್ರಶ್ನೆ ಮಾಡಿ. ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೀವು ಹೇಳಿದಾಗ ಪ್ರಕಾಶ್ ಕಲ್ಮಾಡಿ ಅರೆಸ್ಟ್ ಪ್ರಕಾಶ್ ಅವರು ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಸುಮಾರು 6-6.5 ಸಾವಿರ ಕೋಟಿ ಅಷ್ಟು ಎಲೆಕ್ಟೋರಲ್ ಬಾಂಡ್ಸ್ ನ ದುಡ್ಡು ಪಡೆದುಕೊಂಡಿದ್ದೆ ಬಿಜೆಪಿ ಅನ್ನುವ ಆರೋಪ ಏನಿದೆ ಅನ್ನೋದು ಅದು ಓವರ್ ಆಲ್ ಓಪನ್ ಅಂಡ್ ಶಟ್ ಕೇಸ್. ಅದು ಹೊರಗಡೆನೇ ಇದೆ, ಅದು ನೀವು ಅಷ್ಟು ದುಡ್ಡು ಪಡ್ಕೊಂಡಿದ್ದೀರಿ ಅಂತ. ಅಲ್ಲೂ ಕೂಡ ನಿಮಗೆ ಸುಮಾರು ಜನರ ಹೆಸರುಗಳು ಕೇಳಿ ಬಂದಿದೆ.
ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ದಾಳಿ ಮಾಡಿದ ಮರುದಿನವೇ ಅಥವಾ 4 ದಿನದ ನಂತರದಲ್ಲಿ 25 ಕೋಟಿ ಎಲೆಕ್ಟೋರಲ್ ಬಾಂಡ್ ತಗೊಂಡು ಬಿಜೆಪಿ ಕೊಟ್ಟರು ಅನ್ನೋ ಥರದ ಆರೋಪ ಕೇಳಿ ಬಂದಿದೆ. ಅಲ್ಲ ನೀವು ಒಂದು ನಿಮಿಷ ದಯಮಾಡಿ ಪ್ಲೀಸ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ SBIಗೆ ಇದ್ರ ಬಗ್ಗೆ ದಾಖಲಾತಿಗಳನ್ನು ಕೇಳಿದ್ರೆ ನಮಗೆ ಜೂನ್ ತನಕ ಟೈಮ್ ಬೇಕು, ನಮಗೆ ಜುಲೈ ತನಕ ಟೈಮ್ ಬೇಕು ಅಂತ ಆಟಾಡಿಸ್ಕೊಂಡು ಕೂಡ ಕೂತ್ಕೊಂಡಿರೋದಿದೆ. ಯುನೀಕ್ ನಂಬರ್ಸ್ನ ಬಗ್ಗೆ ಹೆಂಗೆಲ್ಲ ಆಟಾಡಿಸಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಮಾಹಿತಿ. ಇದು ಕೋರ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ನೀವೇ ತಗೊಂಬಂದಂಥ ಡಿಜಿಟಲ್ ಬ್ಯಾಂಕಿಂಗ್ ಯುಗದಲ್ಲಿ ಒಂದು ಡೀಟೇಲ್ ಕೊಡ್ರಪ್ಪ ನಮ್ದು ಎಲೆಕ್ಟೋರಲ್ ಬಾಂಡ್ಸ್ದು ಅಂತಂದರೆ ಇಲ್ಲ ನಾವು ಇಷ್ಟೆಲ್ಲ ಆಟಾಡಬೇಕು ಅನ್ನೋದು ಕೂಡ ಜನರ ಭಾವನೆಗಳನ್ನು ಕೆರಳಿಸಿದೆ ಮತ್ತು ಜನಕ್ಕೆ ನಂಬಿಕೆಯನ್ನು ಕಡಿಮೆ ಮಾಡಿದೆ ಅನ್ನೋದನ್ನು ಕೂಡ ತಾವು ಒಪ್ಕೊಳ್ಬೇಕಾಗತ್ತೆ. ಪ್ರಕಾಶ್ ಅವರೇ, ಅದರ ಬಗ್ಗೆ ನಾನು ನಿಮ್ಮಿಂದ ಉತ್ತರ ಖಂಡಿತವಾಗ್ಲೂ ಕೂಡ ಪಡ್ಕೊಳ್ತೇನೆ. ನನ್ನದೊಂದು ಪ್ರಶ್ನೆ ಕೇಳ್ತಾ ಇದ್ದೆ, ನಾನು ಅರುಣ್ ಅವರಿಗೆ ಕೇಳಿ ನಂತರದಲ್ಲಿ ನಾಗೇಂದ್ರ ಬಾಬು ಸರ್ಗೆ ಬರ್ತೇನೆ. ವಿಲ್ ಇಟ್ ಮೇಕ್ ಎನಿ ಇಂಪ್ಯಾಕ್ಟ್ ಆನ್ ದಿ ಪೀಪಲ್ ಆಫ್ ಇಂಡಿಯಾ? ಈ ಅಲಿಗೇಷನ್ಸ್ಗಳು ಇವರು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಅಥವಾ BJPಯವರು ಕಾಂಗ್ರೆಸ್ ಮೇಲೆ ಮಾಡ್ತಿರೋದು, ಇದೆಲ್ಲವೂ ಕೂಡ ನಿಮಗೆ ಎಲೆಕ್ಟಾರಲ್ ಪಾಲಿಟಿಕ್ಸ್ ಅಥವಾ ವೋಟಿಂಗ್ ಗ್ರೌಂಡ್ ಅಂತ ಬಂದಾಗ ಅವನೊಬ್ಬ ಮತದಾರ ಪ್ರಭು ಹೀಗೆ ವೋಟ್ ಹಾಕೋದಕ್ಕೆ ಹೋದಾಗ ಇದು ನಿಜವೋ ಸುಳ್ಳೋ ತಪ್ಪೋ ಸರಿಯೋ ಅವನು ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಏನಾದರೂ ಅವನ ಮನಸ್ಸಿಗೆ ಇದು ಬದಲಾವಣೆ ತರಬಹುದಾ? ನೋಡಿ, ನಾನು ಇದನ್ನು ಹೇಗೆ ನೋಡ್ತೀನಿ ಅಂದರೆ, ಹೇಗೆ ನೋಡ್ತೀರಿ? ಈ ಅಲಿಗೇಷನ್ಸ್ ಏನೇನಿದೆ, ಚಾರ್ಜಸ್ ಏನೇನಿದೆ, ಇದರ ಸತ್ಯಾಸತ್ಯತೆ ನಮಗಿನ್ನೂ ಗೊತ್ತಿಲ್ಲ. ಆದರೆ ಎರಡೂ ಪಕ್ಷಗಳು, ಎಸ್ಪೆಷಲಿ ಆ್ಯಂಟಿ BJP ಪಾರ್ಟೀಸ್ಗಳು ಏನೇನಿದೆ, ಅವರು ಜನರ ಹತ್ರ ಹೋಗೋದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಡೆಲ್ಲಿನಲ್ಲಿ ಆಗಿದ್ದ ಒಂದು ಮೀಟಿಂಗ್ ಆಗಲಿ, ಈ ಥರ ಜನರಿಗೆ ತಲುಪಿಸಿ ಎಷ್ಟು ಮಟ್ಟಿಗೆ ತಾವು ಮುಂದಕ್ಕೆ ಬರ್ಬೋದು, BJPನ ಹಿಂದಕ್ಕಿಕ್ಬೋದು ಅಂತ ಮಾಡುವ ಒಂದು ಪ್ರಯತ್ನದಲ್ಲಿ ಇದೊಂದು ಅವರದ್ದು ಹೆಜ್ಜೆ. ಆದರೆ ನಾವು ಕಳೆದ 2 ಚುನಾವಣೆಗಳನ್ನು ನೋಡಿದರೆ, 2019 ಎಸ್ಪೆಷಲಿ ಅದನ್ನು ನೋಡಿದರೆ ಮತ್ತು ಅನೇಕ ಅಸೆಂಬ್ಲಿ ಎಲೆಕ್ಷನ್ಗಳನ್ನು ನೋಡಿದರೆ ಬಹುಶಃ BJPನ ಹಿಂದಕ್ಕಿದು ಡಿಸ್ಪೈಟ್ ಆಲ್ ದಿಸ್ ಅದು ನಿಜವೇ ಆಗಿದ್ದರೂ ಕೂಡ, ಅದು ನಮ್ಗೆ ಗೊತ್ತಿಲ್ಲ, ನ್ಯಾಯಾಲಯ ಹೇಳಬೇಕು ನಮಗೆ, ಆದರೂ ಕೂಡ ಇದು ಮೋದಿಯವ್ರನ್ನ ಹಿಂದಕ್ಕೆ ತಳ್ಳೋದಕ್ಕೆ ಸಹಕಾರಿ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನೋಡಿ, ನೀವು ರಫೇಲ್ ವಿಮಾನ ಖರೀದಿನಲ್ಲಿ, ರಫೇಲ್ ಡೀಲ್ ಅಂತ, ಆ ಡೀಲ್ನಲ್ಲಿ ಏನೇನಾಯಿತು, ಇದು ಚೌಕಿದಾರ್ ಚೋರೆ ಅಂತ ಶುರು ಮಾಡಿದ್ರು, ಹಾಗೆ ಹೇಗೆ ಅಂತೆಲ್ಲ ಇದೆಲ್ಲ ಆಯಿತು. ನಂಬರ್ 1 ಇದಾದ ತಕ್ಷಣ ಎಲೆಕ್ಷನ್ನು ಬಂತು, ಆಮೇಲೆ ಏನಾಯಿತು ನಿಮಗೆ ಗೊತ್ತಿದೆ. ಹಾಗೆಯೇ ನಾವು ಲೆಟ್ಸ್ ಗೋ ಬ್ಯಾಕ್ ಟು 2016 ಸರ್ಕಾರ ಡಿಮಾನಿಟೈಸೇಷನ್ ತಂತು. ಇದರಿಂದ ಅನೇಕ ಜನಕ್ಕೆ ಬಹಳ ತೊಂದರೆ ಆಯಿತು. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ, ಎಷ್ಟೋ ಜನ ಕೆಲಸ ಕಳ್ಕೊಂಡ್ರು. ಎಸ್ಪೆಷಲಿ ಗುಜರಾತಿ ಅಂತ ಗುಜರಾತ್ ಜನನೇ, ಉತ್ತರ ಪ್ರದೇಶ ಹೆಚ್ಚಾಗಿ ಎಷ್ಟೋ ಜನ ಕೆಲಸ ಕಳ್ಕೊಂಡ್ರು. ಎಷ್ಟೋ ಇದು ಮೀಡಿಯಂ ಆ್ಯಂಡ್ ಮೈನರ್ ಸ್ಕೇಲ್ ಇಂಡಸ್ಟ್ರೀಸ್ ಕ್ಲೋಸ್ ಡೌನ್, MSMEs. ಸೊ ಅದಾದ ನಂತರ 2017 UPನಲ್ಲಿ ಎಲೆಕ್ಷನ್ ಆಗುತ್ತೆ. ಸೊ ಏನಾಯಿತು, ಅಗೇನ್ ನಮ್ಗೆ ಗೊತ್ತಿದೆ ಏನಾಯಿತು. ಸೊ ಇದೊಂದು ನಮ್ಮ ಪ್ರಧಾನಮಂತ್ರಿಯವರು ಒಂಥರ ಟೆಫ್ಲಾನ್ ಕೋಟೆಡ್ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ, ಬಹುಶಃ ಅದು ಕೂಡ ಈಗ ಮತ್ತೆ ಆ್ಯಕ್ಟ್ ಆಗಿ ಮತ್ತೆ ಕಾರ್ಯರೂಪಕ್ಕೆ ಬಂದು ಇವೆಲ್ಲ ಎಲೆಕ್ಷನ್ನು ಬಹುಶಃ ಏನೋ ಒಂದು ರಿಫ್ಲೆಕ್ಟ್ ಆಗಲ್ಲ ಅಥವಾ ಇಂಪ್ಯಾಕ್ಟ್ ಆಗಲ್ಲ. ಆನ್ ದಟ್ ಫ್ರಂಟ್ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಎನಿ ಪ್ರೈಮ್ ಮಿನಿಸ್ಟರ್ ಆರ್ ಎನಿ ಲೀಡರ್, ಎನಿ MP, ಎನಿ MLA ಫಾರ್ ದಿ ಮ್ಯಾಟರ್ ಆಫ್ ಫ್ಯಾಕ್ಟ್ ಒಂದು 10 ವರ್ಷ ಅಧಿಕಾರ ನಡೆಸಿದ್ದಾರೆ ಅಂತಂದರೆ ಒಂದು ಹಂತದ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಹಂತಕ್ಕೆ ಅಟ್ಲೀಸ್ಟ್ ಅಪ್ ಟು 5% ಅಂತ ಅಂದ್ಕೊಳ್ಳಿ, ಬೇಡಪ್ಪ 10% ಅಂತ ಅಂದ್ಕೊಳ್ಳಿ. ಸೊ ತಾವು ಹೇಳೋದು ಮೋದಿಯವರ ವಿರುದ್ಧ ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ಇಲ್ಲವೇ ಇಲ್ಲ ಅಂತ. ಪೀಪಲ್ ಸ್ಟಿಲ್ ಬಿಲೀವ್ ಹಿಮ್ ಲೈಕ್ ಎನಿಥಿಂಗ್ ಎಲ್ಸ್. 2014 ನಂಬಿದ ಹಾಗೇನೆ ಅವ್ರನ್ನ ನಂಬ್ತಾರೆ ಅಂತ. ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ಅದು 5% 10% ಅದು ಇಟ್ ಡಿಪೆಂಡ್ಸ್, ಜನ ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಆದರೆ ಅವರು ಅಧಿಕಾರ ಜನರಲ್ ಫಿನಾಮಿನನ್, ಪೊಲಿಟಿಕಲ್ ಜನರಲ್ ಫಿನಾಮಿನನ್ ಅಲ್ವಾ? ಇಟ್ಸ್ ರಿಯಲಿ ಎ ಬಿಗ್ ಸರ್ಪ್ರೈಸ್. ಯಾರಾದ್ರೂ 10 ವರ್ಷ ಅಧಿಕಾರ ನಡೆಸಿದವರ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇರುತ್ತಲ್ವಾ? ಹೌದು, UPAನಲ್ಲಿ ಏನಾಯಿತು ನಾವು ನೋಡಿದ್ವಿ. 10 ವರ್ಷಕ್ಕೆ ಅವರು ಕಿತ್ಕೊಂಡು ಹೋಯ್ತು ಪಕ್ಷ. ಯಾವತ್ತೂ ಅಷ್ಟು ಕಡಿಮೆ ಬಂದಿಲ್ಲ ಸೀಟ್ಗಳು, ಆ ಮಟ್ಟಕ್ಕೆ ತಲುಪಿದ್ರು. ಆದರೆ BJP 10 ವರ್ಷ ಆದಮೇಲೆ ಕೂಡ ಆ ಸಿಚುವೇಶನಲ್ಲಿ ಇದೆ ಅಂತ ಯಾರು ಹೇಳ್ತಾ ಇಲ್ಲ, ಹೇಳೋದಕ್ಕೆ ಆಗೋದಿಲ್ಲ ಬಹುಶಃ. ಯಾಕಂದರೆ ನೀವು ಮೊನ್ನೆ ತಾನೇ ನೋಡಿದರೆ 3 ಸ್ಟೇಟ್ಗಳಲ್ಲಿ, ನಾರ್ದಿನ್ ಸ್ಟೇಟ್ಗಳಲ್ಲಿ ಗೆದ್ಕೊಂಡು ಬಂದಿದ್ದಾರೆ ರಾಜ್ಯಗಳಲ್ಲಿ. ಸೊ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಸೋತಿರ್ಬೋದು, ಆದರೆ ಅಲ್ಲಿ ಸಿಚುವೇಶನೇ ಬೇರೆ. ನಾರ್ತ್ ಇಂಡಿಯಾದ ಸಿಚುವೇಶನೇ ಬೇರೆ ಇದೆ. ಮಧ್ಯಪ್ರದೇಶ ಗೆಲ್ತಾರೆ ಅಂತ, ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಆದರೆ ಆಗಲಿಲ್ಲ. ಅದು ಬಿಟ್ಬಿಟ್ಟು ಈವನ್ ನಾವು ಲೋಕಸಭಾ ಚುನಾವಣೆನೇ ನೋಡಿದರೆ, ಈಗ ಬಂದಿರೋ ಜನಾಭಿಪ್ರಾಯಗಳ ಒಪಿನಿಯನ್ ಪೋಲ್ಸನ್ನು ನೋಡಿದ್ರು BJP ವಾಪಸ್ ಬರೋದು ನಿಚ್ಚಳ ಅಂತ ಎಲ್ರಿಗೂ ಅನಿಸುತ್ತೆ. ಆದರೆ
ಎಷ್ಟು ಸೀಟ್ಗಳು ಬರುತ್ತೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಬಟ್ ಈ ಟೆಫ್ಲಾನ್ ಕೋಟ್ ಏನಿದೆ ಅದು ಬಹುಶಃ ಕಂಟಿನ್ಯೂ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮೋದಿಯವರಿಗಿರುವ ಒಂದು ಟೆಫ್ಲಾನ್ ಕೋಟಿಂಗ್. ಎಸ್. ಇಂಟ್ರೆಸ್ಟಿಂಗ್. ಹೇಳಿ ನಾಗೇಂದ್ರ ಬಾಬು ಅವರೇ. ಆಗಲೇ ಸರನ್ ಮಾತು ಹೇಳ್ತಾ ಇದ್ರು, ತಾವು ಕೂಡ ಒಂದು ಪ್ರಶ್ನೆ ಕೇಳಿದ್ರಿ. ಯಾವುದೇ ಒಂದು ಸರ್ಕಾರ 10 ವರ್ಷಗಳ ಕಾಲ ಏನೊಂದು ಅಧಿಕಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ್ಯಂಟಿ ಒಂದು ಟೀಮ್ ಯಾಕೆ ರೆಡಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳೋ ಬದಲು ನನ್ನ ಅಭಿಪ್ರಾಯದಲ್ಲಿ ಯಾಕೆ ಜನಪ್ರಿಯತೆ ಹೆಚ್ಚಾಗಿರಬಾರ್ದಾಗಾದರೆ? ಇವತ್ತು ಜನಗಳು ಏನು ಬಯಸ್ತಾ ಇದ್ದಾರೋ ಅಂಥ ಸರ್ಕಾರಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇನ್ನೂ ಯಾಕೆ ಒಂದು ಅಭಿಮಾನ ಹೆಚ್ಚಾಗಬಾರ್ದು? ಎರಡನೇ ಪ್ರಶ್ನೆ, ಇವತ್ತು ಅವರು ಒಂದು ವಿಚಾರವನ್ನು ಹೋಲಿಕೆ ಮಾಡಿರ್ತಕ್ಕಂಥದ್ದು ಒಂದು ಮ್ಯಾಚ್ ಫಿಕ್ಸಿಂಗ್ ಅಂತಕ್ಕಂಥ ಮಾತು. ದಯಮಾಡಿ ಹಿರಿಯ ಸ್ಥಾನದಲ್ಲಿರ್ತಕ್ಕಂಥವ್ರು ಇಂಥ ಪದಗಳು ಬಳಕೆ ಮಾಡೋವಂಥ ಸಂದರ್ಭದಲ್ಲಿ ಒಂದು ಮ್ಯಾಚ್ ಫಿಕ್ಸ್ ಆಗಬೇಕಂದ್ರೆ 2 ಟೀಮು ಅದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ದಯಮಾಡಿ, ಹಾಗಾದ್ರೆ ಇವರು ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ? ಕಾಂಗ್ರೆಸ್ ಬಿಜೆಪಿ ನೀವು ಕೈ ಜೋಡಿಸಿರ್ಬೇಕಾಗಾದ್ರೆ, ಯಾಕಂದ್ರೆ ಆ ಕಡೆ ಬ್ಯಾಟ್ಸ್ಮನ್ ಬೌಲರ್ ಇಬ್ರು ಇನ್ವಾಲ್ವ್ ಆದ್ರೆ ಮಾತ್ರ ಮ್ಯಾಚ್ ಫಿಕ್ಸ್ ಆಗುತ್ತೆ. ದಯವಿಟ್ಟು ನೋಡಿ, ಇಂಥ ಒಂದು ವಿಚಾರ ನಾನು ಹೇಳ್ತಿರೋದು. ಯಾವುದೇ ಒಂದು ಮ್ಯಾಚ್ ಫಿಕ್ಸಿಂಗ್ ಅಂತಕ್ಕಂಥ ಇವತ್ತು ಟೈಟಲ್ ಏನಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮ್ಯಾಚ್ ಫಿಕ್ಸಿಂಗ್ ಬಿಟ್ವೀನ್ ಗವರ್ಮೆಂಟ್ ಮತ್ತು ತನಿಖಾ ಸಂಸ್ಥೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆ ನಿಮಗೆ 2 ಪಕ್ಷಗಳಲ್ಲಿ ಹಾಗಾದ್ರೆ ಜನಗಳ ಆ ರೀತಿಯ ಅಭಿಪ್ರಾಯ ತಿಳ್ಕೊತಾರೆ. ಮತ್ತೊಂದು ಹೇಳ್ತಾ ಇದ್ದೀನಿ, ಮಧ್ಯಪ್ರದೇಶದಲ್ಲಿ ಯಾವ ಕಮಲ್ನಾಥ್ ಅವರು ಇರ್ತಕ್ಕಂಥ ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ದಾಳಿ ನಡೆದಿತ್ತು. ಅವತ್ತು ಕೆಲವು ಕಂಪನಿ ಆಪ್ತರ ಮನೆಗಳಲ್ಲಿ ದಾಳಿ ನಡೆದಂಥ ಸಂದರ್ಭದಲ್ಲಿ ನಗದು ಕೊಟ್ಟಿರ್ತಕ್ಕಂಥ ಪತ್ತೆ ಆದಾಗ ಅವರು ಅವತ್ತು ಹೇಳಿದ್ರು, ಕ್ಲೀನಾಗಿ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಏನು ಇವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ನಮಗೂ ಕೂಡ ಸರ್ಕಾರದಿಂದ ಕೆಲವು ಗುತ್ತಿಗೆಗಳು ಕೊಟ್ಟಿದ್ರು ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೊತ್ತಿ ನಿಮ್ಗೆ 4 ಬಾರಿ ಸಮನ್ಸ್ ಕೊಟ್ರಿ, ಉತ್ತರ ಕೊಡಲಿಲ್ಲ? ಬಾಬು ಅವರೇ ಒಂದು ನಿಮಿಷ ಹೇಳಿ ಸರ್. ಸೂರ್ಯ ಮುಕುಂದರಾಜ್ ಅವರೇ, ನಾನು ಎಲ್ಲವನ್ನೂ ಒಪ್ಪಿಕೊಳ್ತಾನೆ. ನಾನು ಎಲೆಕ್ಟೋರಲ್ ಬಾಂಡ್ಸ್ನ ಬಗ್ಗೆ ಕೂಡ ಅವರಿಗೆ, ಪ್ರಕಾಶ್ ಅವರಿಗೆ ಆಗಲೇ ಪ್ರಶ್ನೆ ಕೇಳಿದೆ. ಹಲವು ಜನ ಅವರ ಮೇಲೆ ರೈಡ್ ಆದ ನಂತರದಲ್ಲಿ ಹೋಗಿ ಎಲೆಕ್ಟೋರಲ್ ಬಾಂಡ್ ಖರೀದಿ ಮಾಡಿ BJP ಅದನ್ನು ನಗದೀಕರಿಸ್ಕೊಂಡಿರೋದು, ಅದಕ್ಕೆ ನೀವು ಉತ್ತರ ಕೊಡಲಿಲ್ಲ BJPಯವರು. ಅದರ ಜೊತೆಗೆ SBI ಯಾವುದೋ ಒಂದು ಉತ್ತರ ಕೊಡೋದಕ್ಕೆ, ಒಂದು ಡೇಟಾನ ದೇಶದ ಜನರ ಮುಂದೆ ಇಡೋದಕ್ಕೆ ಜುಲೈವರೆಗೂ ಟೈಮ್ ಬೇಕು ಅಂತ ಹೇಳ್ತಾ ಇರೋದು, ಅದೆಲ್ಲವೂ ಕೂಡ ಬಹಳ ಹಾಸ್ಯಾಸ್ಪದ ಅನಿಸುತ್ತೆ. ಮತ್ತು ಜನ ಅದನ್ನು ನಂಬೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾನು ನಿಮ್ಮ ಮುಂದೆನೇ ಹೇಳಿದೆ. ನಾನು ಅವಾಗಲಿಂದ ಅದನ್ನು ಹೇಳ್ತಾ ಇದ್ದೀನಿ. ಬಟ್ ಐ ವಿಲ್ ಕಮ್ ಬ್ಯಾಕ್ ಟು ಯು ನಾವ್. ಐ ಹ್ಯಾವ್ ಎ ಕ್ವೆಶ್ಚನ್. ಆಯಿತು, ನೀವು ಹೇಳ್ತಾ ಇರೋದು ಇವ್ರು ಮಾಡ್ತಿರುವ ಪಿತೂರಿ ಅಂತ ಅನ್ಕೊಳ್ಳೋಣ. ಇವರು ಮುಖ್ಯವಾಗಿ BJPಯವ್ರು ಮಾಡ್ತಿರೋದು, ಈಗ ಸೇರ್ಕೊಂಡಿದ್ದಾರೆ. ಇವಾಗ ಸೇರ್ಕೊಂಡಿರೋದು. ಓಕೆ, ಪಿತೂರಿಯ ಭಾಗಿದಾರರು ಅವರು ಅಂತ ಅನ್ಕೊಳ್ಳೋಣ, ಸಾಕ್ಷಿದಾರರು ಅಷ್ಟೇ. ಓಕೆ, ಸಾಕ್ಷಿದಾರರು ಅನ್ಕೊಳ್ಳೋಣ. ಬಟ್ ನನ್ನ ಪ್ರಶ್ನೆ, ಇವ್ರು ಪಿತೂರಿ ಮಾಡಲಿ, ಪಿತೂರಿ ಮಾಡದೇ ಇರಲಿ, ಆರ್ ಯು ಇನ್ ಗುಡ್ ಟರ್ಮ್ಸ್ ವಿತ್ ಯುವರ್ ಆಲೀಸ್ ಇನ್ ಇಂಡಿಯಾ? ಪ್ಲೀಸ್ ಟೆಲ್ ಮಿ. ನೋ, ಐ ಹ್ಯಾವ್ ಹೇಳ್ತೇನೆ. ಒಂದು ನಿಮಿಷ. ನೀವು TMC ಜೊತೆಗೆ ಚೆನ್ನಾಗಿದ್ದೀರಾ? ಹೋಗ್ಲಿ, ನಿಮ್ಮ ಮೇಲೆ ಪಿತೂರಿ ಮಾಡಿದ್ರೋ ಬಿಟ್ಬಿಡಿ. ನೀವು TMC ಜೊತೆಗೆ ಚೆನ್ನಾಗಿದ್ದೀರಾ? ನೀವು ಆಮ್ ಆದ್ಮಿಲಿ ತೊಡಗಿಸ್ಕೊಂಡಿರೋರು, ನೀವು ಸೀಟ್ ಶೇರಿಂಗಲ್ಲಿ ಅವ್ರ ಜೊತೆಗೆ ಪಂಜಾಬಲ್ಲಿ ಚೆನ್ನಾಗಿದ್ದೀರಾ? ನೀವು ಆ ರೀತಿ ಬಂದೆ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಚೆನ್ನಾಗಿದ್ದೀರಾ? ನೀವು PDP ಜೊತೆಗೆ ಚೆನ್ನಾಗಿದ್ದೀರಾ? ನೀವು ಯಾರ ಜೊತೆಗೆ ಚೆನ್ನಾಗಿದ್ದೀರಾ? ನೀವು ಕೇರಳ ಒಂದು ಲೆಫ್ಟ್ ಪಾರ್ಟೀಸ್ ಒಂದನ್ನು ಹೊರತುಪಡಿಸಿದ್ರೆ, ನೀವು ಕೇರಳ ಲೆಫ್ಟ್ ಒಂದನ್ನು ಹೊರತುಪಡಿಸಿದ್ರೆ ಇನ್ನು ಯಾರ ಜೊತೆ ಚೆನ್ನಾಗಿದ್ದೀರಾ? ನಿಮ್ಮ ತೆಲಂಗಾಣದ ಮುಖ್ಯಮಂತ್ರಿ BJPಗೆ ಸೇರ್ತಾರೆ ಅಂತ ಒಂದು ಪುಕಾರೆದ್ದಿದೆ, ಆಯ್ತಾ? ನಿಮ್ಮ ತೆಲಂಗಾಣದ ಮುಖ್ಯಮಂತ್ರಿ BJPಗೆ ಬಂದ್ಬಿಡ್ತಾರೆ, ಅಣ್ಣ ಅಂತ ಕರೆದ್ರೆ ಮೋದಿ ಅವ್ರನ್ನ ಅಂತ ಒಂದು ಪುಕಾರೆದ್ದಿದೆ. ಈಗ ಆಮೇಲೆ ಅದಾನಿ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ನಿಮ್ಮ ರೇವಂತ್ ರೆಡ್ಡಿ ಅವರು ಸಾವಿರಾರು ಕೋಟಿ ರೂಪಾಯಿಗಳ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ರಿನ್ಯೂ ಮಾಡಿದ್ದಾರೆ ಅನ್ನುವ ಸ್ಪಷ್ಟವಾದಂಥ ಡಾಕ್ಯುಮೆಂಟೆಡ್ ವಿಷಯ ಇದೆ. ನನ್ನ ಪ್ರಶ್ನೆ ಇದು ಯಾವುದೂ ಅಲ್ಲ, ಬಿಡಿ ಇವ್ರು ಪಿತೂರಿ ಮಾಡಿದ್ರೋ ಬಿಟ್ರೋ ಮತ್ತೊಂದು ಮಗದೊಂದು. ಬಟ್ ಆನ್ ಗ್ರೌಂಡ್ ಇನ್ ರಿಯಾಲಿಟಿ ಇವ್ರು ಪಿತೂರಿ ಮಾಡದೇ ಇದ್ರು ಮಾಡಿದ್ರು, ನೀವು ಯಾವ ಆಲೀಸ್ ಜೊತೆಗೆ ಚೆನ್ನಾಗಿದ್ದೀರಾ? ನೀವು ಬಿಗ್ ಬ್ರದರ್ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ನಾವು ಆಟಿಟ್ಯೂಡೇ ತೋರಿಸ್ತಾ ಇಲ್ಲ. ಅದು ಸಮಸ್ಯೆನೆ. Having no attitude is also a problem. No attitude is also a problem. ನಾವು ಹೇಳ್ತಾ ಇರೋದು ನಮ್ಮ ಇದನ್ನ ನಾವೆಲ್ಲೂ ಕೂಡ ಡಾಮಿನೇಟ್ ಮಾಡ್ತಾ ಇಲ್ಲ, ಯಾರನ್ನೂ ಕೂಡ ತುಳಿಯುವಂತದ್ದಾಗಿರ್ಬೋದು ಅಥವಾ ನಮ್ಗೆ ನೀವು ವೆಸ್ಟ್ ಬೆಂಗಾಲ್ 2 ಸೀಟ್ ಇಟ್ಕೊಂಡು ನಮ್ಗೆ ಅಷ್ಟೊಂದು ಬೇಕು ಅಂತ ಹೋದ್ರಿ. ಈಗ ಸೌತ್ ಅಲ್ಲಿ ಆಯ್ತಾ, ಈಗ ಸೌತ್ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅಧೀರ್ ರಂಜನ್ ಚೌಧರಿ ಅವರು, ಈಗ ಕೆಲವು ಇಲ್ಲಿ ನೋಡಿ JDS ಅಲ್ಲೂ ಮತ್ತೆ BJP ಕಾಂಗ್ರೆಸ್ ಆಮೇಲೆ ಇರೋದೆಲ್ಲ ಅಧೀರ್ ರಂಜನ್ ಚೌಧರಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡ್ಲಿಲ್ಲ, ನೀವು ಪಂಜಾಬಲ್ಲಿ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ನೀವು ಪಂಜಾಬಲ್ಲಿ ಆಮ್ ಆದ್ಮಿಗೂ ನಮಗೂ ನೇರವಾದಂತ ಇದಿರುವಂತದ್ದು ಸ್ಪರ್ಧೆ ಇರುವಂತದ್ದು BJP
ಅಲ್ಲಿ ನಾವೇ ಅವ್ರ ಜೊತೆಗಿರುವಂತ ನಾವು ಸರ್ಕಾರ ನಡೆಸಿದ್ವಿ, ಅದಾದ್ಮೇಲೆ ನಮ್ಮನ್ನ ಸೋಲಿಸಿ ಅವ್ರು ಬಂದಿದ್ದಾರೆ. ನಿಮ್ ಜೊತೆಗೆ ಚೆನ್ನಾಗಿದ್ದಾರಾ ಪಂಜಾಬ್ ಅಲ್ ಆಮ್ ಆದ್ಮಿ ಈಗ ನಾವು ಫ್ರೆಂಡ್ಲಿ ಫೈಟ್ ಜೊತೆನೇ ಇದೀವಿ. ನಿಮ್ ಜೊತೆಗೆ ಚೆನ್ನಾಗಿದ್ದಾರಾ? ಬಟ್ ನಿಮ್ ಜೊತೆಗೆ ಚೆನ್ನಾಗಿದ್ದಾರಾ? ಆರ್ ಯು ಇನ್ ಗುಡ್ ಟರ್ಮ್ಸ್ ವಿತ್ ದೆಮ್? ಡು ಯು ಹ್ಯಾವ್ ಅನ್ ally with ಆಮ್ ಆದ್ಮಿ ಪಾರ್ಟಿ ಇನ್ ಪಂಜಾಬ್? ಹಂಗಾದ್ರೆ ಇಲ್ಲಿ JDS ಮತ್ತೆ Do ಬಿಜೆಪಿ you have an ally? Do you have an ally? JDS ನೀವು ಆಮ್ ಆದ್ಮಿನ ಇಷ್ಟೊಂದೆಲ್ಲ ಆತರ ಮಾಡ್ತಾ ಇದ್ದೀರಾ? ಸೂರ್ಯ ಮುಕುಂದರಾಜ್ ಅವ್ರ ಹತ್ರ ಮಾತನಾಡ್ತಾ ಇದ್ದೆ ನಾನು. ಎಸ್ ಸೂರ್ಯ. ಸೊ ಈಗ ನೋಡಿ, ನೀವು ಯಾವುದೇ ಮೈತ್ರಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಮೈತ್ರಿಕೂಟದಲ್ಲಿ ಕೆಲವು ಕಾರ್ಯಕರ್ತರ ನಡುವೆ ಒಂದು ಅಸಮಾಧಾನಗಳು ಇದ್ದೇ ಇರ್ತವೆ ಎಲ್ಲ ಪಕ್ಷದಲ್ಲೂ. ಕರ್ನಾಟಕದ ಉದಾಹರಣೆ ತಗೊಳ್ಳೋಣ. ಹಾಸನದಲ್ಲಿ ಪ್ರೀತಮ್ ಗೌಡ ಏನ್ ಹೇಳ್ತಾ ಇದ್ದಾರೆ, JDS ಮೈತ್ರಿಕೂಟನ ಒಪ್ಕೊಂಡಿದಾರಾ? ಕರೆಕ್ಟ್. ಅದಾದ ನಂತರ ತುಮಕೂರಲ್ಲಿ ಎಷ್ಟು ಜನ ಸೋಮಣ್ಣ ಅವ್ರನ್ನ ಒಪ್ಕೊಂಡಿದ್ದಾರೆ? ಇನ್ನು ಇರಿ, ಚುನಾವಣಾ ಇದಾದ್ಮೇಲೆ ಈಗ ಬಿಜೆಪಿ ಪಕ್ಷದಲ್ಲೇ ಯಲಹಂಕ ವಿಶ್ವನಾಥ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇವರ ಕ್ಯಾಂಡಿಡೇಟ್ ವಿರುದ್ಧನೇ PPE ಕಿಟ್ ಹಾಕ್ಸ್ಬಿಟ್ಟು ಕೋವಿಡ್ ಕಳ್ಳ 40% ಕಳ್ಳ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡಿಸ್ತಾರೆ. ಇವರ ಪಕ್ಷದಲ್ಲೇ ಇದೆಯಲ್ಲ. ಸೊ ಆ ಥರ ತಗೊಂಡಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಏನು ಮಾಡ್ತಿಲ್ಲ, ಕಾಂಗ್ರೆಸ್ ಇದು ಜನರಿಗೆ ಕನ್ವಿನ್ಸ್ ಆಗಿದೆ. ಇವು ಬಿಜೆಪಿನಲ್ಲಿ ಇವತ್ತು ಇಲ್ಲ ಆಗ್ತಾ ಇರುವಂತ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ತುಂಬಾ ದೊಡ್ಡ ಜಗದೀಶ್ ಹೊಂದಾಣಿಕೆ ಮಾಡಿಕೊಂಡು ಮಂಡ್ಯದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದಕ್ಕಿಂತ ಕಾರ್ಯಕರ್ತರು ಏನಂತ ಪೋಸ್ಟ್ ಮಾಡ್ತಿದ್ದಾರೆ, ಯಾರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಆ ಸುಮಲತಾ ಅವ್ರ ಮನೆಗೆ ನೀವು ಹೋಗ್ಬೇಕಾಗಿತ್ತಾ, ನಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರು ನಡುವೆ ಇನ್ನೂ ಇಷ್ಟೊಂದು ಗೊಂದಲ. ಈಗ ಕರ್ನಾಟಕದ ಬಗ್ಗೆ ವಿಶ್ಲೇಷಣೆ ನಡೀತಾ ಇದೆ. ಇದನ್ನ ನೋಡಿದ್ರೆ ಬಹುಶಃ ಕರ್ನಾಟಕದಲ್ಲಿ ಯಾವ ಪಕ್ಷನೂ ಇದಕ್ಕೆ ಹೊರತಾಗಿಲ್ಲ ಅಂತ ನನ್ಗನ್ಸುತ್ತೆ. ಪ್ರತಿ ಪಕ್ಷದಲ್ಲೂ ನಾನು ಚಂದನ್ ಫಸ್ಟ್ ಟೈಮ್ ನಾನು ಇಲ್ಲಿ ಕರ್ನಾಟಕದಲ್ಲಿ ನೋಡ್ತಾ ಇರೋದು ಇಷ್ಟರ ಮಟ್ಟಿಗೆ ಒಂದು ಒಳತಂತ್ರ, ಆಮೇಲೆ ಏನೋ ಇಂಟರ್ನಲ್ ಪಾಲಿಟಿಕ್ಸ್ ನಡೀತಾ ಇದೆಯಲ್ಲ. ಅದರಲ್ಲೂ ಬಿಜೆಪಿ ಆಲ್ಮೋಸ್ಟ್ ಎವ್ರಿ ಸೆಕೆಂಡ್ ಸೀಟ್ ಹ್ಯಾಸ್ ಎ ಪ್ರಾಬ್ಲಮ್. ಕಾಂಗ್ರೆಸ್ ಅಲ್ಲಿ ಅಟ್ಲೀಸ್ಟ್ ಕೋಲಾರದಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಬಿಜೆಪಿನಲ್ಲಿ ಎಷ್ಟು ಎಕ್ಸೆಪ್ಟ್ ಒಂದು 2-3 ಕ್ಷೇತ್ರಗಳನ್ನು ಬಿಟ್ರೆ ಪ್ರತಿ ಕ್ಷೇತ್ರದಲ್ಲೂ ಅವ್ರದ್ದು ಪ್ರಾಬ್ಲಮ್ಸ್ ಇದೆ. ಬಿಜೆಪಿನಲ್ಲಿ ಇಟ್ ಹ್ಯಾಸ್ ನೆವರ್ ಹ್ಯಾಪನ್ಡ್. ಹಾಗೇನೆ ಈಗ ಜನತಾ ದಳದಲ್ಲಿ ಕೂಡ ಕೊನೆಗೆ ಸಿಕ್ಕಿದ್ದು 3 ಸೀಟ್ ಇಲ್ಲ. ಸಂದೇಶ ಬೇರೆ ಹೋಗಬಾರ್ದು. ಯಾವ್ದು ಆಗಿಲ್ಲ ಸರ್, ಇವತ್ತಾಗಿರ್ಬೋದು. ನಾನು ಈಗ ತಾನೇ ಹೇಳ್ತಾ ಇದ್ದೆ, ನಿಮ್ಮ ಕೋರ್ಡಿನೇಷನ್ ಆದ್ರೆ 3 ಸೀಟ್ಗೋಸ್ಕರ ಕುಮಾರಸ್ವಾಮಿ ಹೇಳಿದ್ರು, ನೀವು ನೋಡಿದಿರಿ. ನೀವು 5 ಸೀಟ್ ಕೊಟ್ರೆ ಅವ್ರ ಹತ್ರ ಜನ ಎಲ್ಲಿದ್ದಾರೆ ಹಾಕೋದಕ್ಕೆ? ಜನ ಇದ್ದಾರೆ. ಅವ್ರ 3 ಸೀಟ್ ಖುಷಿಯಾಗಿದ್ದಾರೆ ಸರ್ ಅವರು. ಕಾಂಗ್ರೆಸ್ ಅವರು ಆಲ್ಮೋಸ್ಟ್ 4 ಸೀಟ್ ನಿಮ್ಗೆ ಸಿಕ್ಕಿರೋದು. ಬೆಂಗಳೂರು ಗ್ರಾಮಾಂತರನು ನಿಮ್ದೇ ಸೀಟ್. ಅದು ಸಿಂಬಲ್ ಎಕ್ಸ್ಚೇಂಜ್ ಸ್ಟ್ರಾಟಜಿ, ಅದು ಬೇರೆ. ಅದು ಸಿಂಗಲ್ ನೀವು ಹೊಸ ಸೈಂಟಿಫಿಕ್ ಟರ್ಮಿನಾಲಜಿ ಕಂಡುಹಿಡಿದಿರೋದು, ಸಿಂಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು ಅಂತಕ್ಕಂಥ ನಮ್ಮ ಗುರಿ. ಆಯ್ತು, ಸರಿ, ಫೈನ್, ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ಸೊ ಓಕೆ, ಫೈನ್, ಓಕೆ, ಥ್ಯಾಂಕ್ ಯು. 4 ಜನಕ್ಕೂ ಸಾಕಷ್ಟು ವಿಷಯಗಳನ್ನ ನಮ್ಮ ಮಟ್ಟಿಗೆ ಹಂಚಿಕೊಳ್ಳೋದಕ್ಕಾಗಿ ದಟ್ಸ್ ಆಲ್ ಫಾರ್ ನಾವು. ಕಾದ್ ನೋಡೋಣ ವ್ಯೂ ಪಾಯಿಂಟ್ ಏನು ಅಂತಂದ್ರೆ, ಈ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಆದರೆ ಇವು ಯಾವ ರೀತಿಯಲ್ಲಿ, ಯಾವ ಹಂತದಲ್ಲಿ ರಾಷ್ಟ್ರ ರಾಜಕಾರಣದ ಮೇಲೆ, ಎಲೆಕ್ಟಾರಲ್ ಪಾಲಿಟಿಕ್ಸ್ನ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ. ನನ್ನ ಎಲೆಕ್ಟಾರಲ್ ಬಾಂಡ್ಸ್ ವಿಷಯ ಬಂದಾಗ ಖಂಡಿತವಾಗ್ಲೂ ಕೂಡ BJP ಇನ್ನೂ ಕ್ಲೀನ್ ಚಿಟ್ ಪಡ್ಕೊಂಡ್ಬಿಡ್ತು ಅಂತೇನು ಹೇಳೋಕ್ಕಾಗೋದಿಲ್ಲ. ಆದರೆ ಮೋದಿಯವರು ಮಾತನಾಡ್ತಾರೆ, ಇವತ್ತು ಯಾರು ಎಲೆಕ್ಟಾರಲ್ ಬಾಂಡ್ಸ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ದೇ ವಿಲ್ ರಿಪೆಂಟ್ ಒನ್ ಡೇ, ಇವರದ್ರ ಬಗ್ಗೆ ರಿಗ್ರೆಟ್ ಮಾಡ್ಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ ಅನ್ನೋ ಥರದಲ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ನ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಕಾಂಗ್ರೆಸ್ನವರ ಪ್ರಬಲ ಆರೋಪ ಏನು ಅಂತಂದರೆ, ಸುಮ್ಮನೆ ನಮ್ಮ ಮೇಲೆ ನೀವು ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದ್ದೀರಿ, ಜನ ಇದಕ್ಕೆ ಪಾಠ ಕಲಿಸ್ತಾರೆ ಅಂತ. ಪಾಠ ಕಲಿಸ್ತಾರಾ, ಪಾಠ ಕಲಿಸೋದಿಲ್ವಾ? ಇನ್ನು 2 ತಿಂಗಳಲ್ಲಿ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು. ವಿಸ್ತಾರ. ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.